ಓಂ ಶಾಂತಿ. ಓಂ ಶಾಂತಿ. ಬಾಬಾ ಈಶ್ವರಿಯ ಜ್ಞಾನದ ಮುಖಾಂತರ ಶಿಕ್ಷಣದ ಮೂಲಕ ನಮಗೆ ಸತ್ಯಯುಗಕ್ಕೆ ಹೋಗಲಿಕ್ಕೆ ದೇವತೆಯನ್ನಾಗಿ ರೆಡಿ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆ ಶಿಕ್ಷಣವನ್ನ ಕೊಡ್ತಾ ಇದ್ದಾರೆ. ಅದರಲ್ಲಿ ನಮಗೆ ಬೇಡದೇ ಇರೋದನ್ನ ತೆಗಿತಾ ಇದ್ದಾರೆ, ಬೇಕಾಗಿರೋದನ್ನ ಇಡ್ತಾ ಇದ್ದಾರೆ. ಹೀಗೆ ಒಂದು ಸಣ್ಣ ಮಗುವನ್ನ ತಾಯಿ ಸ್ಕೂಲಿಗೆ ಕಳಿಸ್ಬೇಕು, ಮನೆ ಕಳಿಸ್ಬೇಕು ಅಂತಂದ್ರೆ ಬೆಳಿಗ್ಗೆ ಇಳಿಸಿಬಿಟ್ಟು ಆ ಶರೀರದಲ್ಲಿ, ಮಗುವಿನ ಶರೀರದಲ್ಲಿ ಒಳಗಡೆಗೆ ಮತ್ತು ಹೊರಗಡೆ ಇರುವಂತ ಕೊಳೆಯನ್ನು ಏನ್ ಮಾಡ್ತಾಳೆ? ಕ್ಲೀನ್ ಮಾಡ್ತಾಳೆ ಅಲ್ವಾ? ಮೊದಲೇ ದಿನವಂತ ಆ ಬಟ್ಟೆಯನ್ನ ತೆಗಿತಾಳೆ. ಮೊದಲು ಸ್ವಚ್ಛ ಮಾಡಿ ಮತ್ತೆ ಮುಂದೆ ಹೋಗ್ಲಿಕ್ಕೆ, ಆ ದಿನದ ಕಾರ್ಯಕ್ರಮಕ್ಕೆ ತಕ್ಕ ಹಾಗೆ ಹೋಗಲಿಕ್ಕೆ ಕ್ಲೀನ್ ಆಗಿರುವಂತ ಬಟ್ಟೆಯನ್ನು ಹಾಕುವಂಥದ್ದು, ಮಗುಗೆ ಚೆನ್ನಾಗಿ ರೆಡಿ ಮಾಡುವಂಥದ್ದು, ಕೈಲಿ ಊಟ ತಿಂಡಿ ನೀರು ಎಲ್ಲವನ್ನು ಕೊಡುವಂಥದ್ದು ಕೊಟ್ಬಿಟ್ಟು ಕಳಿಸ್ತಾಳೆ ಅಲ್ವಾ? ಹಾಗೇನೆ ಇಲ್ಲಿ ನಾವು ಆತ್ಮರು 5,000 ವರ್ಷದಿಂದ ಈ ಪ್ರಪಂಚದಲ್ಲಿ ಪಾತ್ರವನ್ನು ಮಾಡ್ತಾ ಮಾಡ್ತಾ ಬಂದಾಗ ಏನೇನು ಮಾನಸಿಕವಾಗಿ, ಶಾರೀರಿಕವಾಗಿ, ಜೊತೆಯಲ್ಲಿ ವಿಶ್ವವನ್ನ ಮಲಿನ ಮಾಡಲಿಕ್ಕೆ ನಾವೇನೇನು ನಿಮಿತ್ತವಾದ್ವಿ ಅದೆಲ್ಲವನ್ನ ಶುದ್ಧ ಮಾಡಿ, ಸ್ವಚ್ಛ ಮಾಡಿ, ಜ್ಞಾನವನ್ನ ತಿಳಿಸಿ, ಕಾರಣವನ್ನ ತಿಳಿಸಿ, ಮಕ್ಕಳೇ ಈ ತಪ್ಪನ್ನ ಮಾಡಬೇಡಿ, ಮುಂದೆ ನೀವು ಈ ರೀತಿ ಆಗುವಂಥವ್ರು ಅಂತ ತಿಳಿಸ್ತಾರೆ ಅಲ್ವಾ? ಚಿಕ್ಕ ಮಕ್ಕಳು ಕೆಲವೊಬ್ರು, ಎಲ್ಲವರಲ್ಲ, ಮಣ್ಣು ತಿಂತಾ ಇರ್ತಾರೋ ಇಲ್ವೋ? ತಿಂತಾ ಇರೋದೇನಲ್ವೋ? ತಿಂತಾರೆ. ಅವಾಗ ಮಣ್ಣು ತಿನ್ಬೇಡಿ ಅಂತ ಯಾರು ಹೇಳ್ತಾರೆ? ತಾಯಿ ತಂದೆ ಆದವ್ರು ಹೇಳ್ತಾರಲ್ವಾ? ಹಾಗೆ ಆ ಮಗುಗೆ ಅಲ್ಲಿವರೆಗೂ ಗೊತ್ತಿರೋದಿಲ್ಲ, ನಾನು ಯಾಕೆ ಮಣ್ಣು ತಿಂತೇನೆ, ಸರಿನೋ ತಪ್ಪು ಅಂತ ಗೊತ್ತಿರೋದಿಲ್ಲ ಅಲ್ವಾ? ಬೆಂಕಿ ಮುಟ್ಲಿಕ್ಕೆ ಹೋಗತ್ತೆ ಮಗು, ಯಾರ್ಯಾರ್ದೋ ಮನೆಗೆ ಹೋಗ್ತದೆ, ಏನೋ ತಪ್ಪನ್ನ ಮಾಡತ್ತೆ. ಆದ್ರೆ ಇದು ತಪ್ಪು ಮಾಡಬಾರದು, ಇದು ನಿನಗೆ ದುಃಖ ಆಗತ್ತೆ, ತೊಂದರೆ ಆಗತ್ತೆ ಹೇಳುವಂತ ವಿಷಯವನ್ನ ಅನುಭವದಲ್ಲಿರೋರು ನಮಗೆ ಶಾರೀರಿಕವಾಗಿ ತಿಳಿಸ್ತಾರೆ. ಹಾಗೆ ಸತ್ಯುಗದಲ್ಲಿ ನಾವು ಪ್ರಜೆಗಳಾಗಬೇಕು, ರಾಜರಾಗಬೇಕು ಅಂದ್ರೆ ಕೆಲವೊಂದು ಗುಣಗಳನ್ನು ಧಾರಣೆ ಮಾಡಬೇಕಾಗ್ತದೆ. ಅದರಲ್ಲಿ ಒಂದು ಅಹಿಂಸೋ ಪರಮೋ ಧರ್ಮ. ಅಂದ್ರೆ ಮುಖ್ಯವಾದ ಧರ್ಮ ಹೇಗಿರಬೇಕು ಅಂತಂದ್ರೆ, ನನ್ನಿಂದ ಬೇರೆಯವರಿಗೆ ಹಿಂಸೆ ಆಗಬಾರದು. ಹೇಳಿ, ನನ್ನಿಂದ ಬೇರೆಯವರಿಗೆ ಹಿಂಸೆ ಆಗಬಾರ್ದು. ಯಾರಿಗೆ ಬೇರೆಯವರಿಗೆ ಅಂತಂದ್ರೆ ಬೇರೆ ಆ ಬೇರೆ ನನ್ನ ಮನಸ್ಸಿಗೆ ಇರಬಹುದು, ನನ್ನ ಬುದ್ಧಿಗೆ ಇರಬಹುದು, ನನ್ನ ಸಂಸ್ಕಾರಕ್ಕೆ ಇರಬಹುದು, ಶರೀರಕ್ಕೆ ಇರಬಹುದು, ಬೇರೆ ಆತ್ಮಗಳಿರ್ಬೋದು, ಪ್ರಾಣಿ ಆತ್ಮಗಳಿಗಿರ್ಬೋದು, ಪಂಚತತ್ವಗಳಿಗಿರ್ಬೋದು, ಜಡ ವಸ್ತುಗಳಿಗಿರಬಹುದು, ಸ್ಥೂಲವಾಗಿರ್ಬೋದು, ಸೂಕ್ಷ್ಮವಾಗಿರ್ಬೋದು, ಮಾನಸಿಕವಾಗಿ, ವಾಚಾ ಕರ್ಮಣ ಯಾವುದೇ ರೂಪದಲ್ಲಿ ನನ್ನಿಂದ ಬೇರೆಯವರಿಗೆ ದುಃಖ, ನೋವು, ಚಿಂತೆ, ಹಿಂಸೆ, ಕಷ್ಟ, ಸಮಸ್ಯೆ, ಪರಿಸ್ಥಿತಿ, ವಿಘ್ನ ಅಂತ ಬರಬಾರದು. ಬಂದರೆ ಆ ಕರ್ಮದ ಫಲಕ್ಕೆ ನೀನೇ ಕಾರಣೀಕರ್ತೆ ಆಗ್ತೀಯಾ, ಅದನ್ನು ನೀನೇ ಅನುಭವಿಸಬೇಕಾಗ್ತದೆ. ಇದು ಕರ್ಮದ ಲೆಕ್ಕಾಚಾರ. ಆ ಗುಣವನ್ನ ನೀನು ಪರಿವರ್ತನೆ ಮಾಡಿಕೊಂಡಿಲ್ಲ ಅಂತಂದ್ರೆ ನಿನಗೆ ನಾಟಕ ಸತ್ಯುಗಕ್ಕೆ ಕರ್ಕೊಂಡು ಹೋಗೋದಿಲ್ಲ. ಕರ್ಕೊಂಡು ಹೋಗುತ್ತಾ? ಇಲ್ಲ ತಾನೆ. ಅಲ್ಲಿಗೆ ಹೋಗ್ಬೇಕು ಅಂತ ಕೆಲವೊಂದು ರಿಕ್ವೈರ್ಮೆಂಟ್ಸ್ ಗಳು ಇರ್ತಾವ ತಾನೆ. ನೀವು ಬೇಕಾದಷ್ಟು ಕಳ್ತನ ಮಾಡ್ತಾ ಇರ್ತೀರಾ, ಸಿಗರೇಟ್ ಸೇದೋದನ್ನು ಬಿಡೋದೇ ಇಲ್ಲ, ಡ್ರಿಂಕ್ಸ್ ಮಾಡೋದನ್ನು ಬಿಡೋದಿಲ್ಲ, ನಾನ್ ವೆಜ್ ತಿನ್ನೋದನ್ನು ಬಿಡೋದಿಲ್ಲ. ಆವಾಗ ನಿಮಗೆ ಅಕ್ಕೋರು ಮೌಂಟ್ ಅಬುಗೆ, ಬಾಬರ್ ಮಿಲ್ನ ಕರ್ಕೊಂಡು ಹೋಗ್ತಾರೋ ಹೋಗಲ್ವೋ? ನಿಯಮಗಳು ಇರ್ತಾವ ತಾನೆ. ಮೌಂಟ್ ಅಬುಗೆ ಹೋಗ್ತೀವಿ ಅಂದ್ರೆ ಈ ನಿಯಮಗಳಿದ್ದಾವೆ, ಆಹಾರದ ನಿಯಮ, ಶಾರೀರಿಕ ನಿಯಮ, ಮಾನಸಿಕ ನಿಯಮ ಅಲ್ವಾ? ಅದನ್ನೆಲ್ಲ ಫಾಲೋ ಮಾಡಿದಾಗ ಮಾತ್ರ ನಿಮಗೆ ಅಲ್ಲಿ ಹೋಗ್ಲಿಕ್ಕೆ ಎಂಟ್ರಿ ಇರತ್ತೆ. ಹಾಗೆ ಆದ್ಮೇಲೆ ಹಿಂಸೆ ಮತ್ತು ಅಹಿಂಸೆ, ಅಲ್ಲಿ ಪರಮೋಧರ್ಮ ಅಂತ ಯಾಕೆ ಹೇಳಿದ್ರು? ವರ್ತಮಾನವನ್ನ ನೋಡಿಬಿಟ್ಟು ಬಾಬಾ ಭವಿಷ್ಯದ ಬಗ್ಗೆ ಹೇಳ್ತಾರೆ. ಓಕೆ, ಈಗ ನಮ್ಮ ಪರಮಧರ್ಮ ಏನಿದೆ ಅಂತಂದ್ರೆ ಹಿಂಸೆನೇ ಪರಮಧರ್ಮ. ಏನ್ ಹೇಳಿ? ಹಿಂಸೆನೇ ಪರಮ. ಹೌದಾ? ಅದಂಗೆ
ನಮ್ಮ ಅಪ್ಪ ಅಮ್ಮ ಏನು ಬೇಕಾದ್ರೂ ಆಗ್ಲಿ ಅವ್ರ ಆಸ್ತಿ ನಮ್ಗೆ ಬೇಕು ಅಷ್ಟೇ. ಹೌದು ಅಲ್ವೋ? ಹೌದು. ಅವ್ರಿಗೆ ಭವಿಷ್ಯದಲ್ಲಿ ಏನಾಗ್ತದೆ, ಅವ್ರ ಜೀವನಕ್ಕೆ ಇದೆಯೋ ಇಲ್ಲೋ ಅದು ನನಗೆ ಬೇಡ. ನನ್ನ ಆಸ್ತಿ ಏನಿದೆ ಅದಕ್ಕೆ ನೀವು ಕೊಡ್ಲಿಲ್ವಾ, ನನಗೆ ಜೈಲಿ ಇದಕ್ಕೆ ಹೋಗ್ತೇನೆ, ಇಲ್ಲಿ ಕೋರ್ಟಿಗೆ ಹೋಗ್ತೇನೆ, ಪೊಲೀಸ್ ಹೌದು. ಸ್ಟೇಷನ್ ನನಗೆ ಬೇಕು. ಚಿಕ್ಕ ಮಕ್ಕಳು ನಮ್ಗೆ ಕಂಪ್ಯೂಟರ್ ಕೊಡಿಸಿ, ಬುಲೆಟ್ ಬೈಕ್ ಕೊಡಿಸಿ ಅಷ್ಟೇ. ನೀವು ಸಾಲದಲ್ಲಿದ್ದೀರೋ ಶೂಲದಲ್ಲಿದ್ದೀರೋ ನಮ್ಗೆ ಸಂಬಂಧ ಇಲ್ಲ. ಹೌದು. ಇದು ಯಾವ್ದು ಹಿಂಸೆ ಪರಮ ಧರ್ಮನೋ ಅಹಿಂಸೆ ಪರಮ ಧರ್ಮನೋ? ಹಿಂಸೆ. ಪರಮದ. ನನ್ನ ಮನಸ್ಸಿಗೆ ಬಂದಾಗ ನಾನು ಮಾತಾಡ್ತೇನಪ್ಪ, ನಿಮ್ಗೆ ಸಿಟ್ಟು ಬಂದ್ರೆ ನಾನೇನ್ ಮಾಡ್ಲಿ ಅಲ್ವಾ? ಇದು ಹಿಂಸೆನೋ ಅಹಿಂಸೆನೋ? ಅಹಿಂಸೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್, ನಾನು ಅಮೃತ ವೇಳೆಗೆ ಎದ್ದು ಕೂತ್ಕೊಳ್ತೇನೆ, ನಾನು ಯೋಗ ಮಾಡ್ಬೇಕು, ನಾನು ವಿಶ್ವ ಕಲ್ಯಾಣ ಮಾಡ್ಬೇಕು. ನಾನು ಲೈಟ್ ಹಾಕೊಂಡ್ರೆ ನಿಮ್ಗೆ ನಿದ್ರೆ ಹಾಳಾದ, ನನಗೆ ಅದಕ್ಕೂ ಜವಾಬ್ದಾರಿ ಇಲ್ಲ, ನಂಗೆ ಸಂಬಂಧ ಇಲ್ಲ. ನಾನು ದೊಡ್ಡದಾಗ ಹಾಡು ಹಾಕೊಳ್ಬೇಕು, ಪೀಸ್ ಆಫ್ ಮೈಂಡ್ ಚಾನಲ್ ನೋಡ್ಬೇಕು. ಯಾಕೆ? ನಾನು ಯೋಗ ಮಾಡ್ಬೇಕು, ನಾನು ವಿಶ್ವ ಕಲ್ಯಾಣ ಮಾಡ್ತಿದ್ದೇನೆ. ಸರಿ, ವಿಶ್ವ ಕಲ್ಯಾಣ ಮಾಡ್ಬಿಟ್ಟು ಅಲ್ಲಿ 4 ಜನ ಮಲ್ಕೊಂಡವ್ರು ನಿದ್ರೆ ಹಾಳಾದ್ರೆ ವಿಶ್ವ ಕಲ್ಯಾಣ ಆಗತ್ತೋ ಶಾಪ ಸಿಗತ್ತೋ ಆತ್ಮೀಯರೇ? ಶಾಪ. ಹೌದಲ್ವಾ? ನಾನು ಈರುಳ್ಳಿ ಬೆಳ್ಳುಳ್ಳಿ ತಿನ್ನೋದಿಲ್ಲ, ನಿಮ್ಗೂ ನಾನು ಈರುಳ್ಳಿ ಬೆಳ್ಳುಳ್ಳಿ ಊಟ ಕೊಡೋದಿಲ್ಲ, ಬೇಕಾದ್ರೆ ತಿನ್ನಿ, ಇಲ್ದಿದ್ರೆ ಹೋಗಿ ಅಷ್ಟೇ. ಇದು ಹಿಂಸೆನೋ ಅಹಿಂಸೆನೋ? ಹಿಂಸೆ. ಹಾ ಅಹಿಂಸೆ. ಅಹಿಂಸೆನಾ? ಹಿಂಸೆ. ನೀವ್ ವೈಟ್ ಡ್ರೆಸ್ ಹಾಕೊಂಡು ಊರೆಲ್ಲ ಸುತ್ತೀರಾ, ನಿಮ್ಮ ಮನೆಯವ್ರು ಜನ ಬದ ಏನ್ರಿ ಅದು, ನಿಮ್ಮ ಮನೆಯವರು ವಿಧವೆ ರೂಪದಲ್ಲಿ ವೈಟ್ ಡ್ರೆಸ್ ಹಾಕೊಳ್ತಾರೆ, ನಾನು ಹೆಂಗ್ ಬೇಕಾದ್ರೆ ಹಾಕೊಳ್ತೇನೆ, ಅವ್ರು ಯಾರು ಕೇಳಲಿಕ್ಕೆ? ಇದು ನನ್ ದುಡ್ಡು, ನಾನ್ ಸಂಪಾದನೆ ಮಾಡ್ತೇನೆ, ನಾನು ಹೆಂಗ್ ಬೇಕಾದ್ರೂ ಇರ್ತೇನಪ್ಪ. ನಾನು ರಾತ್ರಿ 12 ಗಂಟೆಗಾದ್ರೂ ಮನೆಗೆ ಬರ್ತೇನೆ, ಬೆಳಿಗ್ಗೆ 5 ಗಂಟೆಗಾದ್ರೂ ಎದ್ದೋಗ್ತೇನೆ, ಅವ್ರು ಯಾರು ಕೇಳಲಿಕ್ಕೆ? ಇದು ಹಿಂಸೆನೋ ಅಹಿಂಸೆನೋ? ಹಿಂಸೆ. ಹಿಂಸೆ ತಾನೇ. ಅಹಿಂಸೆ. ನಿಮ್ಮ ಲೆಕ್ಕದಲ್ಲಿ ನಿಮ್ಮ ಮೂಗಿನ ನೇರಕ್ಕೆ ಅದು ಸರಿ ಇರಬಹುದು, ಆದರೆ ನೀವು ಮಾಡಿರುವಂತ ಕರ್ಮದಿಂದ ಬೇರೆಯವರಿಗೆ ದುಃಖವಾದ್ರೆ ಅದ್ಯಾವುದೋ ಹಿಂಸೆನೆ. ಹಾಗೆ ಇವತ್ತೇನಾಗಿದೆ ಆತ್ಮೇಲೆ, ಹಿಂಸೆನೆ ಪರಮ ಧರ್ಮ. ನಾನು ಚೆನ್ನಾಗಿದ್ರೆ ಸಾಕು, ಉಳಿದವರು ಹೆಂಗಾದ್ರೆ ಹೆಂಗಾದ್ರೂ ಇರ್ಲಿ ಅಲ್ವಾ? ನನಗೆ ಹಣ ಬೇಕು, ಹೌದು. ನನಗೆ ಸಂಬಳ ಬೇಕು ಅಷ್ಟೇ ಅಲ್ವಾ? ಮೊದ್ಲೆಲ್ಲ ಏನಿತ್ತು, ಟೀಚರ್ಸ್ಗಳಿದಾರಲ್ಲ, ಪಾಠ ಮಾಡಿದ್ರೆ ಮಕ್ಕಳು ಉದ್ಧಾರ ಆಗ್ಲಿ ಅಂತ ಹೇಳೋರು. ಇವತ್ತು ನಾನು ತರ ಆಗಿ. ನಾನು ಉದ್ಧಾರ ಆಗ್ಬೇಕು, ನನಗೆ ಸಂಬಳ ಬೇಕು, ಎಲ್ಲಿ ಸಂಬಳ ಜಾಸ್ತಿ ಕೊಡ್ತಾರಲ್ಲ ನಾನು ಹೋಗ್ತೇನೆ. ಎಷ್ಟು ರಜಾ ಸಿಗ್ತದೆ, ಎಷ್ಟು ಬೇಗ ಮನೆಗೆ ಬರೋದು, ಎಷ್ಟು ಲೇಟ್ ಆಗಿ ಸ್ಕೂಲಿಗೆ ಹೋಗೋದು, ಅದನ್ನು ಮಾತ್ರ ನೋಡ್ತಾ ಇರ್ತಾರೆ. ಅಂದ್ರೆ ಪ್ರತಿಯೊಂದಲ್ಲೂ ಕೂಡ ಸ್ವ ಅರ್ಥ ಇದೆ. ಹೌದು ಅಲ್ವೋ? ಹೌದು. ನಮ್ಗೆ ನಾಲ್ಗೆ ರುಚಿ ಚೆನ್ನಾಗಿರ್ಬೇಕಪ್ಪ, ಹೊಟ್ಟೆ ಏನಾದ್ರು ಹಾಕೊಂಡು ಹೋಗ್ಲಿ, ನಮ್ಗೆ ಬೇಡ, ಕಾಯಿಲೆ ಬರ್ತಾ ಇರ್ತದೆ, ನಾಲ್ಗೆ ರುಚಿಗೆ ಬೇಕು. ಹೌದು ಅಲ್ವೋ? ಹೀಗೆ ಹೌದು. ಸೂಕ್ಷ್ಮ ರೂಪದಲ್ಲಿ ಸ್ವಯಂ ಆಗಿ ಮತ್ತು ಬೇರೆಯವರಿಗೆ ನಾವು ಎಷ್ಟು ಹಿಂಸೆಯನ್ನ ಕೊಡ್ತಾ ಇದ್ದೀವಿ. ಆ ಹಿಂಸೆಯಿಂದ ಹೊರಗಡೆಗೆ ಬರಬೇಕು. ನಮ್ಮ ಮನಸ್ಥಿತಿ ಹೇಗಿರ್ಬೇಕು ಅಂತಂದ್ರೆ, ನನಗೆ ತೊಂದರೆ ಆದ್ರೂ ಪರವಾಗಿಲ್ಲ, ನನ್ನಿಂದ ಬೇರೆಯವರಿಗೆ ತೊಂದರೆ ಆಗಬಾರ್ದು. ಆಗಬಾರದು ಹೇಳುವಂತ ಮನೋಭಾವ ಮತ್ತು ಪ್ರಾಕ್ಟಿಕ್ಯಾಲಿಟಿ. ಬರೀ ಮನೋಭಾವ ಇದ್ರೆ ಆಗೋದಿಲ್ಲ, ಪ್ರಾಕ್ಟಿಕಲ್ ಆಗಿರ್ಬೇಕಾಗ್ತದೆ ಆತ್ಮೀಯರೇ. ಓಕೆ, ಅದಕ್ಕಾಗಿ ಭಗವಂತ ಹೇಳ್ತಾರೆ, ಯಾವುದೇ ಕಾರಣದಲ್ಲಿ ಬೇರೆಯವರಿಗೆ ದುಃಖವನ್ನ ಕೊಡಬಾರದು. ಹಾಗಿದ್ರೆ ಎಷ್ಟು ವೆರೈಟೀಸ್ ಹಿಂಸೆ ಇದೆ? ಎಷ್ಟು ವೆರೈಟಿ ಇದೆ? ಒಂದು ಹೇಳ್ತಾರೆ ಕರ್ಮಣ ಮೂಲಕ. ಕರ್ಮಣ ಮೂಲಕ ಅಂತಂದ್ರೇನು? ಯಾರಿಗೋ ಕೈಯಿಂದ ಹೊಡೆದು ಬಿಡೋದಪ್ಪ, ಕೋಲಿಂದ ಹೊಡೆದು ಬಿಡೋದು, ಇದ್ಯಾವುದು? ಹಿಂಸೆ. ಕರ್ಮಣ. ಕರ್ಮ. ಓಕೆ. ವಾಚ, ವಾಚಾದಿಂದ ಯಾರಿಗಾದ್ರೂ ನಿಂದನೆ ಮಾಡೋದು, ಗಲಾಟೆ ಮಾಡೋದು, ಸಿಟ್ಟು ಮಾಡೋದು, ಇದನ್ನು ಕೂಡ ಏನು? ಹಿಂಸೆನೆ. ಪತ್ರ ಬರೆಯೋದು, ವಾಟ್ಸಪ್ ಮೆಸೇಜ್ ಕಳಿಸೋದು, ಫೋನಲ್ಲಿ ಕೂಗೋದು, ಇದೆಲ್ಲ ಏನು? ಹಿಂಸೆ. ಹಿಂಸೆನೆ. ಸರಿ, ವಾಚಾ ಹಿಂಸೆ ಒಪ್ಕೊಳ್ಳೋಣ, ಕರ್ಮಣ ಹಿಂಸೆ ಒಪ್ಕೊಳ್ಳೋಣ. ಸರಿ, ದಿನದಲ್ಲಿ ಒಂದು ಅರ್ಧ ಗಂಟೆ ನನ್ನ ಮನೆಯವ್ರು ಸರಿ ಇಲ್ಲ ಅಂತ ಮನಸ್ಸಿನಲ್ಲಿ ಬೈಕೊಂಡಿರೋದು, ಯಾಕಂದ್ರೆ ಬಾಯಿಂದ ಬರದೆ ಅವರು ಜಗಳ ಮಾಡ್ತಾರಲ್ವಾ, ಅವಾಗ ಮನಸ್ಸಿಂದ ಬೈಯೋದು ಹಿಂಸೆ. ಹೌದು ಅಲ್ವೋ? ಹಿಂಸೆ. ಹೌದಾ? ಹೌದು. ಯಾರಿಗೂ ಕೇಳೋದಿಲ್ವಾ? ಅದ್ಯಾಕೋ? ಕೇಳದೇ ಇದ್ರು ಅದು ಹಿಂಸೆನೆ. ಯಾಕಂದ್ರೆ ಮನಸ್ಸು ಕೂಡ ಕರ್ಮೇಂದ್ರಿಯ ಅಲ್ವಾ? ಹೌದು. ಅದನ್ನು ಯೂಸ್ ಮಾಡಿದ್ಮೇಲೆ ಕರ್ಮ ಆಗತ್ತೋ ಆಗಲ್ವೋ? ಆಗುತ್ತೆ.
ಒಳ್ಳೆ ಕರ್ಮ ಆದ್ಮೇಲೆ ಒಳ್ಳೆ ಫಲ ಸಿಗತ್ತಲ್ವಾ? ಹೌದು. ಅದೇ ಮನಸ್ಸನ್ನ ಪರಮಾತ್ಮನ ಕೈಲಿ ಕೊಟ್ಟಾಗ, ಅದೇ ಮನಸ್ಸಿನಲ್ಲಿ ಶಾಂತಿಯನ್ನ ಕಳಿಸಿದಾಗ ನಿಮ್ಮ ಅಕೌಂಟಲ್ಲಿ ಜಮಾ ಆಗತ್ತೋ ಆಗಲ್ವೋ? ಆಗುತ್ತೆ. ಅದೇ ಮನಸ್ಸಲ್ಲಿ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಕಳಿಸ್ಕೊಟ್ರೆ ಏನಾಗ್ತದೆ? ಕೆಟ್ಟದಾಗತ್ತೋ ಆಗಲ್ವೋ? ಆಗುತ್ತೆ. ಪಾತ್ರೆ ಒಂದಲ್ವಾ? ಅದ್ರಲ್ಲಿ ಹೌದು. ಹಾಲು ಬಿಸಿ ಮಾಡಿದ್ರೆ ಏನಾಗ್ತದೆ? ಚೆನ್ನಾಗಿರ್ತದೆ. ಅದೇ ಮನೆಯಲ್ಲಿ ಆ ಒಂದು ಪಾತ್ರೆಯಲ್ಲಿ ಸೆಗಣಿ ಹಾಕ್ಬಿಟ್ಟು ಬಿಸಿ ಮಾಡೋದು ಏನಾಗ್ತದೆ? ಮನೆಯೆಲ್ಲ ಸುವಾಸನೆ ಬರ್ತಾ ಇರ್ತದೆ. ಹೌದಾ? ದುರ್ಗಂಧ. ಸಗಣಿ ವಾಸನೆ ಐತೆ. ದುರ್ವಾಸನೆ ಬರ್ತಾರೆ. ಅಂದ್ರೆ ನೀವು ಏನ್ ಹಾಕಿದ್ದೀರೋ ಅದರದೇ ತಾನೇ ಫಲ ಅಲ್ಲಿ ಬರ್ತದೆ. ಹೌದು. ಹೌದು. ಈಗ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಆತ್ಮದ ಪ್ರತಿ ನೀವು ಕೆಟ್ಟದನ್ನ ಬಯಸಿದಾಗ, ಸಂಕಲ್ಪವನ್ನು ಮಾಡಿದಾಗ ಅದರ ಪ್ರಭಾವ ಬೀಳತ್ತೋ ಬೀಳಲ್ವೋ? ಬೀಳುತ್ತೆ. ಅದ್ರ ಜೊತೆಗೆ ಬಾಬಾ ಏನ್ ಹೇಳ್ತಾರೆ ಅಂತಂದ್ರೆ, ನೋಡಿ ಮಕ್ಕಳೇ, ನೀವು ಕಲ್ಪವೃಕ್ಷದ ಬೇರಿನಲ್ಲಿದ್ದೀರಿ, ಅಲ್ಲಿದ್ಬಿಟ್ಟು ನೆಗೆಟಿವ್ ಕಳ್ಸ ನಿಮ್ ಮನೆಯವ್ರಿಗೆ ಅಷ್ಟೇ ಅಲ್ಲ, ಪೂರ್ತಿ ವಿಶ್ವಕ್ಕೆ ಹೋಗಿದ್ದಿರ್ತದ ಅದು. ಹೌದು. ಹೋಗಿದಿರ್ತದೆ ಇಲ್ವೋ? ಹೌದು. ಹೇಗೆ ಅಂತಂದ್ರೆ, ನೀವು ಒಬ್ಬರೇ ಮಾತಾಡ್ತಿದ್ದೀರಿ ಅಂತ ತಿಳ್ಕೊಳ್ಳಿ, ಅವಾಗ ಒಬ್ಬರಿಗೆ ಮಾತ್ರ ಕೇಳ್ತಾ ಇರ್ತದೆ. ನಿಮ್ಮ ಎದುರುಗಡೆ ಮೈಕ್ ಇದೆ, ಓಕೆ, ಎದುರುಗಡೆ ಕ್ಯಾಮರಾ ಇದೆ, ಲೈವ್ ಅಲ್ಲಿ ನ್ಯೂಸ್ ಚಾನೆಲ್ ಅಲ್ಲಿ ಪ್ರಸಾರ ಆಗ್ತಾ ಇದೆ, ಕೋಟ್ಯಾಂತರ ಜನ ನೋಡ್ತಾ ಇದ್ದಾರೆ. ಅವಾಗ ನೀವು ಬೈತಿರೋದು ಎಲ್ಲರಿಗೂ ಕೇಳ್ತದೋ ಕೇಳಲ್ವೋ? ಕೇಳುತ್ತೆ. ಅವಾಗ ಅದರ ಪ್ರಭಾವ ಎಲ್ಲರ ಮೇಲೆ ಬೀಳುತ್ತೋ ಬೀಳಲ್ವೋ? ಅಲ್ವಾ? ಅದಕ್ಕಾಗಿ ಭಗವಂತ ಹೇಳ್ತಾರೆ, ನೀವು ಪ್ರತಿಯೊಂದು ಕರ್ಮ ಮಾಡ್ಬೇಕಾದ್ರೆ ಯೋಚನೆ ಮಾಡ್ಬಿಟ್ಟು ಏನ್ ಮಾಡ್ಬೇಕಾಗ್ತದೆ. ಮನಸ್ಸ ವಾಚ ಕರ್ಮಣ ತನು ಮನ ಧನದಿಂದ ಯಾರಿಗೂ ಕೂಡ ನಾನು ದುಃಖವನ್ನು ಕೊಡಬಾರದು. ಸರಿ, ನಿಮ್ಗೆ ಇನ್ನೊಂದು ಪ್ರಶ್ನೆ. ಬಾಬನ್ ಮನೆ ಕಟ್ತಾ ಇದ್ದಾರೆ, ನಿಮಿತ್ತದವ್ರು ಹೇಳ್ತಾರೆ ಹಣ ಬೇಕು ಅಂತ. ಸರಿ, ನಾನು ನಮ್ಮ ಮನೆಯವ್ರ ಹತ್ರ ಪತಿಯತ್ತ ಜಗಳ ಮಾಡಿ ಗಲಾಟೆ ಮಾಡಿ ಪರ್ಸದಿಂದ ಹಣವನ್ನ ಕದ್ದುಕೊಂಡು ಒಯ್ದ್ಬಿಟ್ಟು ಯಜ್ಞಕ್ಕೆ ಕೊಡ್ತೇನೆ, ನನ್ನ ಮನೆಯವ್ರ ಭಾಗ ಆಗ್ಲಿ ಅಂತ. ಹಿಂಸೆನೋ ಅಹಿಂಸೆನೋ? ಹಿಂಸೆ. ಹಿಂಸೆನ? ಅದ್ಯಾಕೆ ಹಿಂಸೆ? ಯಜ್ಞಕ್ಕೆ ತಾನೇ ಹಣ ಕೊಟ್ಟಿದ್ದೀರಿ. ಮಾಡ್ತೀರಲ್ಲ ಅದ್ರಿಂದ ಹ ಜಗಳ ಮಾಡ್ತೀರಿ. ತಗೊಂಡೋಗ್ ಕೊಟ್ಟಿರ್ತೀವಣ್ಣ. ಅಲ್ವಾ? ಅದಕ್ಕೆ ಬಾಬಾ ಹೇಳಿದ್ರೆ, ಕೊಡದಿದ್ರೂ ಪರವಾಗಿಲ್ಲ, ಒಂದೇ ರೂಪಾಯಿಂದ ಕೊಡಿ, ಖುಷಿಯಿಂದ ಕೊಡಿ. ಹೌದು. ಹೇಳಿ, ಖುಷಿಯಿಂದ. ಅವರು ಕೊಡೋರು ಖುಷಿಯಿಂದ ಕೊಡ್ಬೇಕು. ನೀವು ವಿಷಯ ತಿಳಿಸಿ, ಏನ್ ತೊಂದರೆ ಇಲ್ಲ, ಅದು ಕೊಟ್ರೆ ಓಕೆ, ಇಲ್ದಿದ್ರೆ ಯಾರ ಜೊತೆನೂ ಕೂಡ ಫೋರ್ಸ್ ಅನ್ನ ಮಾಡಬಾರದು. ಅಲ್ವಾ? ಅದಕ್ಕೆ ಬಾಬಾ ಹೇಳ್ತಾರೆ, ಕೇಳಿದನೇ ದಾನ ಮಾಡದಿದ್ದು ಹಾಲಿನ ಸಮಾನ ಅಂತೆ, ಕೇಳಿದ ಮೇಲೆ ದಾನ ಮಾಡೋದು ನೀರಿನ ಸಮಾನ ಅಂತೆ, ಅವ್ರು ಕೊಡೋದಿಲ್ಲ ಅಂತ ಕಿತ್ಕೊಂಡು ತಿನ್ನೋದು ಸೊಳ್ಳೆಯ ಸಮಾನ ಅಂತೆ. ಓಕೆ, ನೀವು ಸೊಳ್ಳೆಗೆ ಬಂದು ನೀನು ರಕ್ತ ತಗೊಂಡೋಗು ಅಂತ ಏನು ಮನೆ ಬಾಗಿಲು ಓಪನ್ ಮಾಡ್ಬಿಟ್ಟು ಸ್ವಾಗತ ಮಾಡ್ತೀರಿ? ಇಲ್ಲ. ಇಲ್ಲ. ಸೊಳ್ಳೆ ಬಂದ್ಮೇಲೆ ಮೈ ಮೇಲೆ ಕೂತ್ಕೊಳುತ್ತೆ, ರಕ್ತ ಹೀರ್ತದೆ, ನೀವೇನ್ ಮಾಡ್ತೀರಿ? ಹೊಡೆದು ಸಾಯಿಸ್ತೀರ ತಾನೆ? ಹೌದು. ಸೊಳ್ಳೆ ತಗೊಳೋದು ಖುಷಿ ಆಗತ್ತಲ್ವಾ ನಿಮ್ಗೆ? ಇಲ್ಲ. ಇಲ್ಲ ತಾನೆ? ಹಾಗೆ ಬಾಬಾ ಹೇಳ್ತಾರೆ, ಯಾವುದೇ ಸೇವೆಯಲ್ಲಿ ಖುಷಿಯಿಂದ ತೆಗೆದುಕೊಳ್ಬೇಕೆ ಹೊರತು ಬೈ ಫೋರ್ಸ್ಫುಲ್ ಏನ್ ಮಾಡಬಾರ್ದು, ತೆಗೆದುಕೊಳ್ಳಬಾರ್ದು. ನಿಮ್ಗೆ ಸೇವೆ ಅಂತ ಅನಿಸುತ್ತೆ, ಆದವ್ರಿಗೆ ದುಃಖ ಸಿಗತ್ತೆ. ಸರಿ, ನಿಮ್ಮನೇಲಿ ಯಾರೊಬ್ರು ಬಂದಿರ್ತಾರೆ ಮದುವೆ ಇನ್ವಿಟೇಷನ್ ಕೊಡ್ಲಿಕ್ಕೆ. ಏನ್ ಕೊಡ್ಲಿಕ್ಕೆ? ಮದ್ವೆ ಕೊಡಕ್ಕೆ. ಸರಿ ಸರಿ, ಅವ್ರು ತುಂಬಾ ಕಡೆಗೆ ಇನ್ವಿಟೇಷನ್ ಕೊಡ್ಲಿಕ್ಕೆ ಹೋಗೋದಿದೆ. ಸರಿ, ನೀವು ಕುಂತವ್ರಿಗೆ ಇದೇ ಟೈಮ್ ಅಂತ ಏನ್ ಮಾಡ್ತೀರಿ? ಈಶ್ವರಿ ಜ್ಞಾನ ಹೇಳಲಿಕ್ಕೆ ಶುರು ಮಾಡ್ಬಿಡ್ತೀರಿ ಅವ್ರಿಗೆ. ಏನ್ ಹೇಳಲಿಕ್ಕೆ ಶುರು ಮಾಡ್ತೀರಿ? ನೀನ್ ಈಶ್ವರಿ ಆತ್ಮ, ನಾನು ಹಂಗಾಯ್ತು ಹಿಂಗಾಯ್ತು ಮೌಂಟ್ ಅಬುಗು ಹಾಗೆ ಹೀಗೆ ಅಂತ ಹೇಳ್ತೀವಿ. ಓಕೆ, ಅವ್ರು ನೀವು ಒಳ್ಳೆ ಸೇವೆ ಮಾಡಿದಿರೋ ಮಾಡಿಲ್ವೋ? ಇಲ್ಲ. ಮಾಡಿಲ್ಲ. ಓಕೆ, ಅಲ್ಲಿ ಸಂದೇಶ ಅಲ್ವೇ ಕೊಟ್ಟಿದ್ದು ನೀವು? ಭಗವಂತನ ಪರಿಚಯ ಕೊಟ್ಟಿದ್ದು, ಎಷ್ಟು ಒಳ್ಳೆ ಕೆಲಸ ಮಾಡಿದ್ದೀರಿ ಸಮಯ ಸಂದರ್ಭ ನೋಡಿ ಕೊಡ್ಬೇಕು. ಅಲ್ವಾ? ಹೀಗೆ ಆತ್ಮೀಯರೇ, ನಾನು ಮಾಡುವಂತ ಕರ್ಮದಿಂದ ಯಾವುದೋ ರೂಪದಲ್ಲಿ ಆತ್ಮನಿಗೆ ಹಿಂಸೆಯ ಅನುಭವ ಆದರೆ ಆ ಹಿಂಸೆಯನ್ನ ನಾನೇ ಅನುಭವಿಸಬೇಕಾಗ್ತದೆ. ಆದ್ಮೇಲೆ ಈಗ ಹೇಳಿ, ಪ್ರತಿದಿನ ನನ್ನ ಜೀವನದಲ್ಲಿ ನನ್ನ ಕರ್ಮದಿಂದ ನನಗೆ ಮತ್ತು ಬೇರೆಯವರಿಗೆ ಹಿಂಸೆ ಆಗ್ತಾ ಇದೆಯೋ ಅಹಿಂಸೆ ಆಗ್ತಾ ಇದೆಯೋ? ಹಿಂಸೆ. ಹಿಂಸೆ ಅಲ್ವಾ? ನನ್ನ ಪತಿ ಸ್ತ್ರೀ ಇಲ್ಲ ಅಂತ ಹೇಳೋದ್ಕಿಂತ ನನ್ನ ಪತಿಗೆ ಈಶ್ವರನ ಶಕ್ತಿ ಸಿಗಬೇಕು ಅಂತ ಹೇಳ್ಬಿಟ್ಟು ನಾವು ಸಂಕಲ್ಪವನ್ನ ಮಾಡ್ಬಿಟ್ಟು ಮನಸ್ಸನ್ನು ಬಾಬನ ಕೈಲಿ ಕೊಡಬಹುದಲ್ವಾ? ಕೊಡ್ಬೋದು.
ಅವಳಿಗೆ ಕಾಯಿಲೆ ಬಂದಿದೆ ಹೇಳೋದಕ್ಕಿಂತ ಅವರನ್ನ ಕರ್ಕೊಂಡು ಹೋಗ್ಬಿಟ್ಟು ಹಾಸ್ಪಿಟಲ್ ಟ್ರೀಟ್ಮೆಂಟ್ ಕೊಡ್ಬೋದಲ್ವಾ? ಆ ಕೆಲಸ ಮಾಡ್ಬೋದು ತಾನೆ? ಮಾಡ್ಬೋದು. ಯಾವ್ದನ್ನ ನಾವು ಮಾಡ್ತೀವಿ? ಅಣ್ಣವ್ರೆ, ನಾ ತುಂಬಾ ಒಳ್ಳೆಯವನು ಅಣ್ಣವ್ರೆ, ನಾ ತುಂಬಾ ಒಳ್ಳೆಯವಳು. ಈ ಜೀವನದಲ್ಲಿ ನಾನು ಯಾರಿಗೂ ದುಃಖನೇ ಕೊಡ್ಲಿಲ್ಲ. ಆದ್ರೂ ಯಾಕಣ್ಣವ್ರೆ ಈ ಸಮಸ್ಯೆ? ನನಗೆ ಯಾಕಣ್ಣವ್ರೆ ಕಷ್ಟ ಬರ್ತದೆ? ನಾವು ದಿನವಿಡೀ ಬಾಬಾ ಬಾಬಾ ಅಂತ ಹೇಳ್ತಾನೆ ಇರ್ತೀವಿ, ಅಮೃತ ವೇಳೆ ಯೋಗಾನೂ ಮಾಡ್ತಿರ್ತೀವಿ, ಮುರ್ಲಿನೂ ಕೇಳ್ತೀವಿ, ಸಾಧ್ಯವಾದಷ್ಟು ಭಂಡಾರದಲ್ಲಿ ಸೇವೆನೂ ಮಾಡ್ತೀವಿ ಅಣ್ಣವ್ರೆ, ಪಾತ್ರೆನೂ ತೊಳಿತೀವಿ. ಅದು ನಮ್ಗೆ ಯಾಕೆ ಕಷ್ಟ ಬರ್ತದೆ? ಯಾಕೆ ಬರ್ತದೆ ಹೇಳಿ? ಹಿಂದಿನ ಸಂಸ್ಕಾರ. ಹಿಂದಿನ ಕತೆ ಆಮೇಲೆ, ಇವತ್ತಿನ ಮಾತಾಡಿ. ಆಫೀಸಲ್ಲಿ ಹೋದವ್ರಿಗೆ ಅವ್ರಿಗೆ ಬೈಯೋದು, ಮನೆಗೆ ಪತಿಗೆ ಬೈಯೋದು, ಮಕ್ಕಳಿಗೆ ಬೈಯೋದು. ಬೈತೀವೋ ಬೈಯಲ್ವೋ? ಬೈತೀವಿ. ಮತ್ತೆ ಆ ಕರ್ಮದ ಕಥೆ ಯಾರಿಗೆ ಸಿಗ್ಬೇಕು? ಹ್ಮ್ ಇವಾಗ ಏನ್ ಮಾಡುದು? ಯೋಗೇಶ್ ಅಣ್ಣ ನಿಮ್ ಮನೆಗೆ ಬಂದಿದ್ದಾರೆ. ಯಾರು ಬಂದಿದ್ದಾರೆ? ನಿಮ್ ಮನೆಗೆ ಯಾರು ಬಂದಿದ್ದಾರೆ? ಯೋಗೇಶ್ ಅಲ್ಲ. ಹಾ ಸರಿ. ಯೋಗೇಶ್ ಅಣ್ಣ ಬಂದಾಗ ಅವರಿಗೆ ಏನು ಬರ್ಲಿಕ್ಕೆ ಫ್ಲೈಟ್ ಟಿಕೆಟ್ ಮಾಡ್ಕೊಡೋದು. ಓಕೆ. ಆಮೇಲೆ ಅಲ್ಲಿಂದ ಅವ್ರಿಗೆ AC ಕಾರಲ್ಲಿ ಮನೆ ಕರ್ಕೊಂಡು ಬರೋದು. ಓಕೆ. ಇಡ್ಲಿ, ವಡಾ, ದೋಸೆ, ಚಟ್ನಿ, ಸಾಂಬಾರು ಮತ್ತೆ ಕುಷ್ಮಂಡ ಹಲ್ವಾ ಮಾಡ್ಬಿಟ್ಟು ತಿನ್ಸೋದು. ತಿನ್ಸ್ಬಿಟ್ಟು ಏನ್ ಮಾಡೋದು ಅಂದ್ರೆ ಸೋಫಾ ಮೇಲೆ ಕುಳ್ಸೋದು. ಕುಳಿಸ್ಬಿಟ್ಟು ಬಾಯಿಗೆ ಬಂದಾಗ ಬೈಯೋದು. ಯೋಗೇಶ್ ಅಣ್ಣ ಖುಷಿ ಆಗ್ಬಿಟ್ಟು ನಿಮ್ಗೆ ಆಶೀರ್ವಾದ ಕೊಡ್ತಾರೋ ಕೊಡಲ್ಲ? ಕೊಡಲ್ಲ. ಅವಾಗ ಅವ್ರ ಏನ್ ಹೇಳ್ತಾರೆ, ನೀವು ಫ್ಲೈಟು ಬೇಡ, ಇಡ್ಲಿ ವಡಾನು ಬೇಡ, ಬಾಯಿ ಮುಚ್ಕೊಂಡು ಸುಮ್ನೆ ಇದ್ರೆ ಸಾಕು, ನೀರು ಕೂಡ ಏನು ಬೇಡ, ದಯವಿಟ್ಟು ಗಲಾಟೆ ಮಾಡಬೇಡಿ ಅಂತ ಹೇಳ್ತಾರೆ. ಹೇಳ್ತಾರೋ ಹೇಳಲ್ವೋ? ಈಗ ನೀವು ಫ್ಲೈಟ್ ಅಲ್ಲೆಲ್ಲ ಕರ್ಕೊಂಡು ಬಂದಿದ್ದಕ್ಕೆ, ತಿಂಡಿ ಕೊಟ್ಟಿದ್ದಕ್ಕೆ ಆಶೀರ್ವಾದ ಕೊಟ್ಟು ಹೋಗ್ತಾರೋ ಅಥವಾ ಬೈಕೊಂಡು ಹೋಗ್ತಾರೋ, ಶಾಪ ಕೊಟ್ಟು ಹೋಗ್ತಾರೋ? ಶಾಪ ಕೊಟ್ಟು ಮತ್ ನೀವು ಮಾಡ್ತಿರೋದೇನು? ಅಣ್ಣವ್ರೆ, ನಮ್ಮ ಮನೆಯವ್ರಿಗೆ ಅಡಿಗೆ ಮಾಡಾಕ್ತಾ ಇದ್ದೇನೆ, ಬಟ್ಟೆ ವಾಶ್ ಮಾಡಾಕ್ತೇನೆ, ಎಲ್ಲಾನು ಮಾಡ್ತೀನಿ ಅಣ್ಣವ್ರೆ, ಆದ್ರೆ ನಮ್ಮ ಮನೆಯವ್ರು ನಮ್ಮ ಮಾತೇ ಕೇಳೋದಿಲ್ಲ. ಯಾಕೆ ಹೇಳಿ? ಸರಿ ಇಲ್ಲ ಅಂತ ನಾವೇ ಕ್ರಿಯೇಟ್ ಮಾಡ್ತೀವಲ್ಲ ಅಣ್ಣ. ಊರು ಸುದ್ದಿ, ಊರಲ್ಲೆಲ್ಲ ಡಬ್ಬವನ್ನ ಸಾರ್ಬಿಟ್ಟು ಸಾರಿಸ್ತೀವಿ. ಊರ್ನಲ್ಲಿ ಒಬ್ರಿಗಲ್ಲ, ಎಲ್ಲರಿಗೂ ಹೇಳ್ತೇವೆ ನಮ್ಮ ಮನೆಯವ್ರು ಸರಿ ಇಲ್ಲ. ಆಗ ಅವರ ಮನಸ್ಸಿನಲ್ಲೂ ಕೂಡ ನಿಮ್ಮ ಮನೆಯವ್ರು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಮಾಡ್ಲಿಕ್ಕೆ ಯಾರು ಕಾರಣೀಕರ್ತರಾದ್ರು? ನಾವೇ. ಇದು ಹಿಂಸೆ ಹೌದೋ ಅಲ್ವೋ? ಹಿಂಸೆ ಅಲ್ವಾ? ಇದನ್ನ ನಾವು ಹೆಚ್ಚಿಗೆ ಮಾಡ್ತಿದ್ದೀವೋ ಇಲ್ವೋ? ಇದು ಸತ್ಯುಗದಲ್ಲಿ ಇರತ್ತಾ? ಇರಲ್ಲ. ಇದು ಸತ್ಯುಗದಲ್ಲಿ ಬೇಕಾ? ಬೇಡ. ನಮ್ಮ ಲೆಕ್ಕದಲ್ಲಿ ಏನೊಂದು ಅಹಿಂಸೆ ಅಂತಂದ್ರೆ ಏಟು ಕೊಟ್ರೆ ಮಾತ್ರ ಹಿಂಸೆ, ಓಕೆ, ಬಾಯಿಂದ ಬೈದರೆ ಮಾತ್ರ ಹಿಂಸೆ ಅಂತ. ಅದಕ್ಕಿಂತ ಹೆಚ್ಚಿಗೆ ಆತ್ಮೇರೆ ಮಾನಸಿಕವಾಗಿ ಸೂಕ್ಷ್ಮ ಇಂದ್ರಿಯದಿಂದ ನಾನೇನ್ ಮಾಡ್ತೀನಿ, ತುಂಬಾ ಜನರಿಗೆ ತುಂಬಾ ನಾನು ದುಃಖವನ್ನ ಕೊಡ್ತಾ ಇರೋದಕ್ಕೆ ನಮಗೆ ಸಮಸ್ಯೆಗಳು ಮನಸ್ಸಿನಿಂದ ಅಲ್ವಾ? ಹೌದಲ್ವ? ಮನಸ್ಸು ತಾನು ನಿಮ್ಮ ಮಾತನ್ನ ಕೇಳೋದಿಲ್ಲ. ಯಾಕಂದ್ರೆ ಆ ಕರ್ಮೆಯಿಂದ ನೀನು ತಪ್ಪು ಮಾಡಿದ್ದೀರಲ್ವಾ? ನಾಲಿಗೆಯಿಂದ ತುಂಬಾ ಖಾರ ತಿಂದ್ರೆ ನಾಲಿಗೆ ನಿಮ್ಮ ಮಾತನ್ನು ಕೇಳತ್ತ ಆತ್ಮೀಯರೇ? ಇಲ್ಲ ಅಲ್ವಾ? ಅದಕ್ಕಾಗಿ ಅದನ್ನು ಕೂಡ ಸರಿ ಮಾಡ್ಬೇಕಲ್ವಾ? ಅದಕ್ಕಾಗಿ ಸದಾ ಕಾಲ ಕನಸಿನಲ್ಲೂ ಮನಸ್ಸಿನಲ್ಲೂ ಸ್ಥೂಲದಲ್ಲೂ ಸೂಕ್ಷ್ಮದಲ್ಲೂ ನಾನು ಯಾರಿಗೂ ಹಿಂಸೆಯನ್ನ ಬಯಸಬಾರದು. ಹಾಗಿದ್ರೆ ಹಿಂಸೆ ಅಂದ್ರೆ ಏನು, ಅಹಿಂಸೆ ಅಂದ್ರು ಏನು ಹೇಳುವುದು ನಮ್ಗೇನಿರಬೇಕು? ಸ್ಪಷ್ಟತೆ ಇರಬೇಕು. ಪರಮೋ ಧರ್ಮ ಅಂತಂದ್ರೆ ನಾನು ಮಾಡುವಂತ ಕರ್ಮದಿಂದ ನನ್ನಿಂದ ಯಾರಿಗೂ ಕೂಡ ಏನಾಗ್ಬಾರ್ದು? ನೋವಾಗ್ಬಾರ್ದು. ಯಾರು ಬಾಬನ ಮಗು ಆಗೋದಿಲ್ವೋ, 33 ಕೋಟಿಯಲ್ಲಿ ಬರೋದಿಲ್ವೋ, ಓಕೆ, ಅವನ ತಗೊಬಿಟ್ಟು ನೀನು ಬಾಬನ ಮಗು ಆಗು 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 ಅಂದ್ರೆ ಆಗ್ತಾರ? ಓಕೆ, ಅಂತವರನ್ನ ಬಾಬನ ಹತ್ರ ಹೋಗ್ಬಿಟ್ಟು ಬಾಬಾ ಅವರನ್ನ ಬಾಬನ ಮಗು ಮಾಡು 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 ಅಂತ ಬಾಬನ ಹತ್ರ ಹೋಗ್ಬಿಟ್ಟು ಬೊಬ್ಬೆ ಹೊಡಿಯೋದು. ಬಾಬಾ ಕೇಳ್ತಾರ? ಬಾಬಾ ಖುಷಿ ಆಗ್ತಾರ? ಆಗ್ತಾರೋ ಆಗಲ್ವೋ? ನಮ್ಮ ಮನೋಸ್ಥಿತಿ ಏನು ಅಂತಂದ್ರೆ, ನಮ್ಮ ಮನೆಯವರು ನನ್ನ ಮಕ್ಕಳು ಮಾತ್ರ ಬಾಬನ ಮಕ್ಕಳಾಗ್ಬೇಕು. ಇದು ಮೋಹ ಹೌದು ಅಲ್ವೋ? ಮೋಹನೆ. ಆತ್ಮದ ರೂಪದಲ್ಲಿ ನೋಡಿದ್ರೆ ಪ್ರಪಂಚದ ಎಲ್ಲ ಆತ್ಮಗಳು ಜ್ಞಾನದಲ್ಲಿ ಬರ್ಲಿ ಅಂತ ಹೇಳಿ ಅಲ್ಲ, ಇವರನ್ನು ಮಾತ್ರ ಯಾಕೆ ನನ್ನವರು ಅಂತ ಮಾಡ್ಕೊಳ್ತೀರಿ? ಅಲ್ಲೂ ವಿಕಾರ ಬಂತಲ್ವಾ? ಹೌದು. ಇದೆಲ್ಲದಿಂದ ಹೊರಗಡೆ ಬರಬೇಕೋ ಬೇಡವೋ? ಬರ್ಬೇಕು. ಇದೆಲ್ಲ ತಪ್ಪು ಹೌದು ಅಲ್ವೋ? ಹೌದು. ವರ್ತಮಾನ ಸಮಯದಲ್ಲಿ ವಿಶ್ವದವರು ಎಲ್ಲ ಸುಖದಿಂದ ಇಲ್ಲಿ ಸಂತ ಸಂಕಲ್ಪ ಮಾಡಿಬಿಟ್ಟು ಯಾರು ವಿಶ್ವಕ್ಕೆ ಭಗವಂತನ ಶಕ್ತಿ ಕೊಡ್ಲಿಕ್ಕೆ ನಿಮಿತ್ತರಾಗ್ತಾರೋ ಅವರೇ ವಿಶ್ವ ಕಲ್ಯಾಣಕಾರಿ ಮಹಾರಾಜರಾಗ್ತಾರೆ. ಓಕೆ, ನಾನು ಚೆನ್ನಾಗಿದ್ರೆ ಸಾಕು ಅಂತ ಹೇಳಿದ್ರೆ ಚಾಂಡಾಲರಾಗ್ತಾರೆ. ಸರಿನಾ? ನನ್ನ ಕುಟುಂಬದವ್ರು ಚೆನ್ನಾಗಿರ್ಲಿ ಅಂತಂದ್ರೆ ಸಾಧಾರಣ ಪ್ರಜೆಗಳಾಗ್ತಾರೆ.
ಸೆಂಟರ್ನವರು ಝೋನ್ನವ್ರು ಚೆನ್ನಾಗಾಗ್ಲಿ ಅಂತ ಸ್ವಲ್ಪ ಶ್ರೀಮಂತ ಪ್ರಜೆ ಆಗ್ತಾರೆ. ಈಗ ನೀವು ನಿರ್ಣಯ ಮಾಡಿ ಯಾರು ಚೆನ್ನಾಗಿರ್ಬೇಕು ಅಂತ. ಸರಿ, ಅರ್ಧ ಗಂಟೆ 1 ಗಂಟೆ ಚೆನ್ನಾಗಿರ್ಲಿ ಅಂತ ಸಕಾಶ ಕಳಿಸೋದು, ಉಳಿದಿರೋ 21 ಗಂಟೆ ಚೆನ್ನಾಗಿ ಬೈಯೋದು. ಸೆಂಟರ್ ಟೀಚರ್ ಸರಿ ಇಲ್ಲ ಅಣ್ಣವ್ರೆ, ನಮ್ಮ ಮನೆಯವ್ರು ಸರಿ ಇಲ್ಲ, ಯೋಗೇಶ್ ಅಣ್ಣ ಮೊದಲೇ ಸರಿ ಇಲ್ಲ. ಯಾಕಕ್ಕೋರೆ ಅವ್ರು ಫೋನಲ್ಲಿ ಏನ್ ಹೇಳಿದ್ರು ಅದೇ ಕ್ಲಾಸಲ್ಲಿ ಮಾಡ್ತಾರೆ, ಸರಿಯಾಗಿ ಮೊಬೈಲ್ ಟೈಟ್ ನಮ್ಮ ಸ್ಕೂಲ್ ಟೈಟ್. ಅದಕ್ಕೆ ಅವ್ರಿಗೆ ಏನು ಹೇಳಲೇಬಾರ್ದು ಅಲ್ವಾ? ಹೇಳಿದ್ರೆ ಅದೇ ಹೇಳ್ಕೊಂಡು ಕುತ್ಕೊಂಡ್ಬಿಡ್ತಾರ ಅವ್ರು. ಅದರ ಬಗ್ಗೆನೇ ಉದಾಹರಣೆ ಕೊಡ್ತಾರೆ ಅಲ್ವಾ? ಅದು ಸರಿ ಇಲ್ಲ, ಅವ್ರ ಕ್ಲಾಸ್ ಕೇಳಬಾರ್ದು ಅಲ್ವಾ? ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ಸೂಕ್ಷ್ಮವಾಗಿ ಚೆಕ್ ಮಾಡ್ಕೊಳ್ಳಿ. ಏನಂತ? ನನ್ನಿಂದ ಯಾರಿಗಾದ್ರೂ ದುಃಖ ಸಿಗ್ತಾ ಇದೆಯಾ? ದುಃಖ ಕೊಡಬೇಕು ಕೊಡಬಾರ್ದು? ಕೊಡಬಾರ್ದು. ಕೊಡಬಾರ್ದು. ಸರಿ, ದುಃಖ ಕೊಡಬಾರ್ದು ಅಂತ ಬಾಬಾ ಹೇಳಿದ್ದಾರೆ. ನೀವೊಂದು ನರ್ಸ್ ಆಗಿದ್ದೀರಿ. ಏನಾಗಿದ್ದೀರಿ? ನರ್ಸ್. ಸರಿ, ಪೇಷಂಟ್ ಬರ್ತಾರೆ, ಅವ್ರಿಗೆ ನಾನು ಇಂಜೆಕ್ಷನ್ ಕೊಡಬಾರ್ದು. ಯಾಕಂದ್ರೆ ಇಂಜೆಕ್ಷನ್ ಕೊಟ್ಟರೆ ನೋವು ಆಗ್ತದಲ್ವ, ಹಿಂಸೆ ಆಗ್ತದಲ್ವ? ಇಂಜೆಕ್ಷನ್ ಕೊಡಬೇಕು ಕೊಡಬಾರ್ದು? ಕೊಡ್ಬೇಕು. ಕೊಡ್ಬಾರ್ದು. ಕೊಡಬೇಕಾ? ಯಾಕೆ? ಅವ್ರಿಗೆ ಅವ್ರಿಗೆ ಹಿಂಸೆ ಕಾಯಿಲೆ ಆಗೋದಿಲ್ಲ? ವಾಸಿ ಆಗ್ಬೇಕಣ್ಣ. ಹಾ ಅವ್ರ ಕಾಯಿಲೆ ವಾಸಿ ಆಗ್ಬೇಕಲ್ಲ, ಅದ್ರಿಂದ ಎಷ್ಟು ನೋವು ತಿಂತಾ ಇರ್ತಾರಲ್ವಾ. ಅಲ್ವಾ? ಅಂದ್ರೆ ನೀವು ಮಾಡುವಂತ ಕರ್ಮದಿಂದ ಅದರ ಫಲ ಅವ್ರಿಗೆ ಒಳ್ಳೇದಾಗಿದ್ದಿದ್ರೆ ಅದನ್ನು ಕೊಡೋದ್ರಿಂದ ಏನೂ ತಪ್ಪಿಲ್ಲ. ನಿಮ್ಮ ಮಕ್ಕಳಿಗೆ ಏಟ್ ಕೊಡ್ತಾರೆ ಅಂದ್ರೆ ಏಟ್ ಕೊಡಿ ಅಂತಲ್ಲ, ಏಟ್ ಕೊಟ್ಟಾಗ ಒಳ್ಳೆ ಭಾವನೆಯಿಂದ ಏಟ್ ಕೊಟ್ಟರೆ ಏನೂ ತಪ್ಪಿಲ್ಲ. ಅವ್ರು ತಪ್ಪು ಮಾಡ್ತಿದ್ದಾರೆ, ಬಾಯಿಂದ ಹೇಳಿದ್ ಕೇಳ್ತಾ ಇಲ್ಲ ಅಲ್ವಾ? ಕೆಲವೊಬ್ರು ಹೇಳ್ತಾರೆ, ಅಣ್ಣವ್ರೆ ಮನಸ್ಸಿನಲ್ಲಿ ಸಿಟ್ಟಿರೋದಿಲ್ಲ, ಸಿಟ್ಟು ತೋರಿಸಿಲ್ಲ ಅಂದ್ರೆ ನಮ್ಮ ಮನೆಯವ್ರು ಕೇಳೋದಿಲ್ಲ, ಅದಕ್ಕಾಗಿ ನಾಟಕ ಮಾಡ್ಬೋದಾ? ನಮ್ಗೆ ಅಳು ಬರೋದಿಲ್ಲ, ಅಳುವಂತ ನಾಟಕ ಮಾಡ್ಬೋದಾ? ಯಾಕಂದ್ರೆ ಅವ್ರು ಕೇಳೋದಿಲ್ವಲ್ಲ ಅಲ್ವಾ? ಅದಕ್ಕಾಗಿ ಸಮಯ ಸಂದರ್ಭವನ್ನ ನೋಡ್ಬಿಟ್ಟು ಏನ್ ಮಾಡ್ಬೇಕಾಗತ್ತೆ, ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅಂತ ನಿರ್ಣಯವನ್ನ ಮಾಡ್ಬೇಕಾಗ್ತದೆ. ಸರಿನಾ? ಅದಕ್ಕೆ ಅಹಿಂಸೋ ಪರಮ ಧರ್ಮ, ಆ ಗುಣ ಎಲ್ಲಿರ್ತದೆ ಆತ್ಮೀಯರೇ? ಎಲ್ಲಿರ್ತದೆ? ಸತ್ಯುಗದಲ್ಲಿ ಅಲ್ವಾ? ಅಂದ್ಮೇಲೆ ಆ ಗುಣವನ್ನು ನಾವು ಎಲ್ಲಿಂದ ಧಾರಣೆ ಮಾಡ್ಬೇಕು? ಈಗಲಿಂದನೇ. ಈಗಲಿಂದಾನೆ ಅಲ್ವಾ? ಅವಾಗ ಈ ಸಂಗಮ ಯುಗದಲ್ಲಿ ಚೆಕ್ ಮಾಡ್ಕೊಳ್ಳಿ, ಪ್ರತಿದಿನ ನಾನು ಮಾಡುವಂತ ಕರ್ಮದಿಂದ ಬೇರೆಯವರಿಗೆ ದುಃಖ ಕೊಡ್ತಾ ಇದ್ದೇನಾ? ನಿಮ್ಮ ಮನೆಯವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಅವ್ರು ಸರಿ ಇಲ್ಲ ಅಂತಂದ್ರೆ ಬರೀ ಆತ್ಮನಿಗಷ್ಟೇ ಅಲ್ಲ ಆತ್ಮೀಯರೇ, ವಾತಾವರಣದಲ್ಲೂ ಅದರ ಪ್ರಭಾವ ಬೀಳತ್ತೋ ಬೀಳಲ್ವೋ? ಬೀಳತ್ತೆ. ಸೆಂಟರಿಗೆ ಹೋಗಿದ್ದೀರಾ, ಬಟ್ಟಿ ನಡೀತಾ ಇದೆ, ಎಲ್ಲರೂ ಶಾಂತಿ ವೈಬ್ರೇಷನ್ ಚೆನ್ನಾಗಿ ಅನುಭವ ಮಾಡ್ತಿದ್ದಾರೆ. ನೀವು ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ, ಹಾಗೆ ಮಾಡು ಹೀಗೆ ಮಾಡು ಅಂತ ಬಿಟ್ಟು ಸೆಂಟರ್ನಲ್ಲಿ ಸಂಕಲ್ಪ ಮಾಡಿದ್ರೆ ನಿಮ್ಮಿಂದ ಒಳ್ಳೆ ವಾಯುಮಂಡಲ ವಾತಾವರಣದ ನಿರ್ಮಾಣ ಆಗತ್ತೋ ಆಗಲ್ವೋ? ಆಗಲ್ಲ. ಆಗಲ್ಲ ತಾನೆ? ಈ ಸೂಕ್ಷ್ಮತೆಯನ್ನು ಅರ್ಥ ಮಾಡ್ಕೊಡಿ. ಅವಾಗ ಕೆಲವೊಬ್ರು ಪ್ರಶ್ನೆ, ಅಲ್ಲ ಅವ್ರು ಸರಿ ಇಲ್ಲ ಅಂತಂದ್ರೆ ಅವ್ರು ಸರಿ ಇದ್ದಾರೆ ಅಂತ ನಾವ್ ಹೆಂಗೆ ಹೇಳಲಿಕ್ಕೆ ಆಗ್ತದೆ? ಪೇಷಂಟ್ ಸರಿ ಇಲ್ಲ ಅಂತಂದ್ರೆ ಅವ್ರಿಗೆ ನಾವು ಮೆಡಿಸಿನ್ ಕೊಡಬೇಕು ಕೊಡಬಾರ್ದು? ಕೊಡ್ಬೇಕು. ಡೈರೆಕ್ಟ್ ಆಗಿ ತಗೊಳ್ಳಿಲ್ಲ ಅಂತಂದ್ರೆ ಅವ್ರಿಗೆ ಊಟದಲ್ಲೋ ಹಾಲಲ್ಲೋ ಸಾಂಬಾರಲ್ಲೋ ಮಿಕ್ಸ್ ಮಾಡ್ಬಿಟ್ಟು ಕೊಡ್ತೀವಲ್ವಾ? ಹೌದು. ಹಾಗೆ ಮೆಡಿಸಿನ್ ಅನ್ನು ಕೊಡಿ. ಏನ್ ಮಾಡ್ತಾ ಹೋಗಿ? ಮೆಡಿಸಿನ್ ಕೊಡಿ. ನೀವು ಮೆಡಿಸನ್ನೇ ಕೊಟ್ಟಿಲ್ಲ ಅಂತಂದ್ರೆ ಕಾಯಿಲೆಗಳು ಏನಾಗ್ತಾ ಹೋಗ್ತವೆ? ಜಾಸ್ತಿ ಆಗ್ತಾ ಹೋಗ್ತವೆ. ಅದಕ್ಕೆ ಬಾಬಾ ಹೇಳ್ತಾರೆ, ಶುಭ ಭಾವನೆ, ಶುಭ ಕಾಮನೆ, ಅವರಿಗೆ ಸಕಾಶ, ಶಕ್ತಿ, ಭಗವಂತಂತ ತಿಳಿಸುವಂಥದ್ದು, ಯೋಗವನ್ನು ಅವರಿಗೆ ಕೊಡುವಂಥದ್ದು, ಅದಕ್ಕೆ ನಿಮಿತ್ತವಾಗುವಂಥದ್ದು ಏನ್ ಮಾಡ್ತಾ ಹೋಗಿ ಆದ್ಮೇಲೆ ಮನಸ್ಸಿನಲ್ಲಿ ನಮ್ಮ ಪತಿ ಸರಿ ಇಲ್ಲ ಹೇಳೋದ್ಕಿಂತ ನಮ್ಮ ಪತಿಗೆ ನಾನು ಪರಮಾತ್ಮನ ಶಕ್ತಿ ಕೊಡಬೇಕು ಅಂತ ಸಂಕಲ್ಪವನ್ನ ಮಾಡಿಬಿಟ್ಟು ನೋಡಿ ರಿಸಲ್ಟ್ಸ್ ಹೆಂಗ್ ಬರುತ್ತೆ ಅಂತ. ಓಕೆ, ಇನ್ನು ಕೆಲವೊಂದ್ಸಲ ನೀವು ಇದನ್ನು ಮಾಡ್ತಾ ಹೋದಾಗ ಅವ್ರು ಇನ್ನೂ ಜಾಸ್ತಿ ಮಾಡ್ತಾರೆ. ಏನು? ನಿಮ್ಗೆ ನಿಂದನೆ ಮಾಡೋದನ್ನ. ಯಾಕೆ ಅಂತಂದ್ರೆ ಮಾಯೆ ಎಂಟರ್ ಆಗ್ತದೆ. ಏನಾಗ್ತದೆ? ಮಾಯೆ ಎಂಟರ್ ಆಗತ್ತೆ. ಒಂದನೇದು. ಇನ್ನೊಂದು ಎರಡನೇದು ಏನು ಗೊತ್ತಾ? ಕೆಲವೊಂದ್ಸಲ ನಿಮ್ಗೆ ಕಾಯಿಲೆ ಇದ್ದಾಗ ಆಯುರ್ವೇದಿಕ್ ಮೆಡಿಸಿನ್ ತಗೊಳ್ಳಿ, ಆರಂಭದಲ್ಲಿ ಕಾಯಿಲೆ ಜಾಸ್ತಿ ಆಗತ್ತೋ ಕಡಿಮೆ ಆಗತ್ತೋ? ಜಾಸ್ತಿ ಆಗುತ್ತೆ. ಆಗುತ್ತೆ. ಯಾಕಂದ್ರೆ ಒಳಗಡೆ ಹೊರಗಡೆ ಹೋಗ್ಬೇಕಲ್ವಾ? ಅವಾಗ ಹೌದು. ಜಾಸ್ತಿ ಆಗತ್ತೆ ಆದ್ಮೇಲೆ. ಜಾಸ್ತಿ ಆಯ್ತು ಅಂತ ಹೇಳ್ಬಿಟ್ಟು ನಾವು ಅದನ್ನು ನಿಲ್ಸ್ಬೇಕಾ? ಇಲ್ಲವಲ್ಲ? ಅದನ್ನು ಕಂಟಿನ್ಯೂ ಮಾಡಬೇಕು. ಅದಕ್ಕೆ 15 ದಿನ 20 ದಿನ 3 ತಿಂಗಳು 4 ತಿಂಗಳು ಮಾಡಿ. ಕೆಲವೊಂದ್ಸಲ ಏನಾಗತ್ತೆ ಗೊತ್ತಾ? ನಿಮ್ಮ ಹತ್ರ ಹಣ ಇರಲ್ಲ ಅಂತ ತಿಳ್ಕೊಳ್ಳಿ. ಆವಾಗ ಸಾಲಗಾರರು ಬಂದು ಕೇಳೋದಿಲ್ಲ. ಸರಿ, ನೀವೊಂದು 20 ಲಕ್ಷ ರೂಪಾಯಿ ಸಾಲ ಮಾಡ್ತೀರಾ. ಯಾವುದೋ ಒಂದ್ ದಿವಸ 1,000 ರೂಪಾಯಿ ಪೇಮೆಂಟ್ ಮಾಡಿಬಿಡಿ ಅವನಿಗೆ.
ಅವನಿಗೆ ಗೊತ್ತಾಗ್ಬಿಡ್ತದೆ ಏನಂತ ಇವ್ರತ ಹಣ ಇದೆ ಅಂತ. ಮರುದಿನ ಬಂದ್ಬಿಟ್ಟು ಏನ್ ಮಾಡ್ತಾನೆ, ಮೊದ್ಲಕ್ಕಿಂತ ಜಾಸ್ತಿ ಪೀಡಿಸ್ಬಿಟ್ಟು 10,000 ಕೊಡು ಅಂತ ಹೇಳ್ತಾನೆ. ಯಾಕಂದ್ರೆ ಇವತ್ತು ಹಣ ಇದೆ ಅಂತ ಗೊತ್ತಾಗ್ತದಲ್ವಾ, ಮೊದ್ಲಷ್ಟು ಪೀಡಿಸೋದಿಲ್ಲ. ಹಾಗೆ ಇಲ್ಲೂ ಕೂಡ ಆತ್ಮೀಯರೇ, ನಾವು ಬೇರೆಯವರಿಗೆ ಸಹಾಯ ಮಾಡ್ಲಿಕ್ಕೆ ಹೋದಾಗ ಕೆಲವೊಂದ್ಸಲ ಮನೋಸ್ಥಿತಿ ಡಿಸ್ಟರ್ಬೆನ್ಸ್ ಆಗ್ಬಹುದು. ಅದರ ಬಗ್ಗೆ ನೀವು ಚಿಂತೆ ಮಾಡಬೇಡಿ. ಏನ್ ಮಾಡ್ಬೇಕು, ನಿಮ್ಮ ಏನು ಕಾಯಕ ಇದೆ, ನಿಮ್ಮ ಏನು ಸಾಧನೆ ಇದೆ, ಸೇವೆ ಇದೆ, ತಪಸ್ಸನ್ನು ಮಾಡ್ತಾ ಹೋಗಿ ಆ ಫಲ ಬರೋವರೆಗೂ ನೀವೇನ್ ಮಾಡ್ಬೇಕಾಗ್ತದೆ, ಹೋಗ್ಬೇಕಾಗುತ್ತೆ. ವೇಟ್ ಮಾಡಬೇಕಾಗ್ತದೆ. ಆಮೇಲೆ ಫಲಿತಾಂಶ ಗೊತ್ತಾಗತ್ತೆ. ಸರಿನಾ? ಅದಕ್ಕಾಗಿ ಇವತ್ತಿಂದ ನಿರ್ಣಯ ಮಾಡಿ, ಯಾವುದೇ ಕಾರಣದಿಂದ ನನ್ನಿಂದ ಮನಸ ವಾಚ ಕರ್ಮಣ ತನು ಮನಧನದಿಂದ ಹಿಂಸೆ ಆಗ್ಬಾರ್ದು. ಆಗಬಾರದು. ಸರಿ, ಭಗವಂತ ನಿಮ್ಗೆ ಬೈತಾರೋ ಬೈಯಲ್ವೋ? ಭಯಲ್ಲ. ಮೂಲೆಯಲ್ಲಿ ನೋಡಿ ಸರಿಯಾಗಿ ಟೈಟ್ ಮಾಡಿರ್ತ. ಮಂಗಗಳು. ಸರಿಯಾಗಿ ಮಾಡಿರ್ತಾರ ಮಾಡಿಲ್ಲ, ಏನಾದ್ರು ಒಂದು ತಪ್ಪು ಮಾಡಿದ್ರೆ ಸರಿಯಾಗಿ ಕೊಟ್ಟಿರ್ತಾನೆ, ಏನು ಗೊತ್ತೇ ಆಗೋದಿಲ್ಲ. ಹೌದು. ಅದ್ರ ಉದ್ದೇಶ ಏನಿರ್ತದೆ? ಒಳ್ಳೇದು. ಅದಕ್ಕಾಗಿ ಅಪ್ಪ ಬೈದಿರೋದು ಅದರ ಪ್ರಭಾವ ನಮ್ಮ ಮೇಲೆ ಬರೋದಿಲ್ಲ. ಕೆಲವೊಂದ್ಸರಿ ಸಿಟ್ಟು ಬರ್ತದೆ ಹೇಳಿದಾಗ, ನಿನ್ಗೂ ಗೊತ್ತು ಅಪ್ಪ ಹಂಗ್ ಮಾಡ್ಬೇಡ ಹಿಂಗ್ ಮಾಡ್ಬೇಡ ಅಂತ ಹೇಳ್ತಾನೆ, ನನಗೆ ಕಷ್ಟ ನನಗೆ ಗೊತ್ತು. ಈರುಳ್ಳಿ ಬೆಳ್ಳುಳ್ಳಿ ತಿನ್ಬೇಡ ಅಂತ ಹೇಳ್ತೀಯ, ಮದುವೆ ಮನೆಗೆ ಹೋಗು ಅಂತ ಹೇಳ್ತೀಯ, ಅಲ್ಲಿ ಬಾಯಿಗೆ ಬಂದಾಗ ಬೈತಾರ ಅವ್ರು, ಗೊತ್ತಾ ನಿನ್ಗೆ? ನೀನ್ ಮೇಲ್ಗಡೆ ಕೂತ್ಕೊಂಡು ಚೆನ್ನಾಗಿ ಮಾತಾಡ್ತೀಯ, ಆದ್ರೆ ನಮ್ ಕಷ್ಟ ಏನು ಅಂತ ನಮ್ಗೆ ಗೊತ್ತು. ಇಲ್ಲಿ ನೀನ್ ಹೇಳ್ದಾಗೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಬಾಬನಿಗೆ ಕೆಲವೊಂದ್ಸಲ ಗಲಾಟೆ ಮಾಡ್ತೀವೋ ಮಾಡಲ್ವೋ? ಮಾಡ್ತೀವಲ್ವಾ? ಅದ ಬಾಬಾ ಹೇಳ್ತಾರೆ, ನೋಡು ಮಗು, ನಾನು ಹೇಳಿರೋದನ್ನ ಮಾಡ್ದೆ ನಿನ್ಗೇನಾಗ್ತದೆ, ಒಳ್ಳೇದಾಗ್ತದೆ. ಚಿಕ್ಕ ಮಕ್ಕಳು ಕಹಿಯನ್ನು ತಿನ್ಲಿಕ್ಕೆ ರೆಡಿ ಇರೋದಿಲ್ಲ, ಹೌದಾ? ಬೆಳಿಗ್ಗೆ ಎದ್ಬಿಟ್ಟು ಓದ್ಲಿಕ್ಕೆ ರೆಡಿ ಇರೋದಿಲ್ಲ, ಹೌದಾ? ಅವ್ರಿಗೆ ಆಟ ಆಡೋದೇ ಇಷ್ಟ ಆಗ್ತದೆ, ಮೊಬೈಲೇ ಇಷ್ಟ ಆಗ್ತದೆ ಅಲ್ವಾ? ಹಾಗಂತ ಅವ್ರ ಇಷ್ಟದ ಪ್ರಕಾರ ನಾವು ಕೊಡ್ಲಿಕ್ಕೆ ಆಗತ್ತಾ? ಇಲ್ವ? ಹಾಗೆ ಈ ಕರ್ಮದಲ್ಲಿ ನಿನಗೆ ದುಃಖ ಆಗತ್ತೆ, ಆದಷ್ಟು ನಿಧಾನವಾಗಿ ಬಿಡು ಅಂತ ಬಾಬಾ ಏನ್ ಮಾಡ್ತಾರೆ, ತಿಳಿಸ್ತಾರೆ. ಬಾಬಾ ಇಷ್ಟು ಸುಂದರವಾದ ಮಾತನ್ನ ಹೇಳ್ತಾರೆ. ನಿಮ್ಗೊಂದು ಪ್ರಶ್ನೆ ಆದ್ಮೇಲೆ ಸತ್ಯ ಉತ್ತರ ಹೇಳ್ಬೇಕು. ಏನ್ ಉತ್ತರ ಹೇಳ್ಬೇಕು? ಸತ್ಯ. ಓಕೆ, ಸುಳ್ಳು ಹೇಳ್ಬಾರ್ದು. ಗ್ಯಾರಂಟಿ? ಹೌದು. ಸರಿ. ಬಾಬನ್ ಮಗು ಆಗೋ ಮೊದ್ಲು ಬಾಬನಿಗೆ ಜಾಸ್ತಿ ಬೈಲಿಕ್ಕೆ ಶುರು ಮಾಡಿದಿರೋ, ಬಾಬನ್ ಮಗು ಆದ್ಮೇಲೆ ಬೈಲಿಕ್ಕೆ ಶುರು ಮಾಡಿದ್ರು? ಬಾಬನ ಮೇಲೆ ಕೋಪ ಯಾವಾಗ ಮಾಡ್ತಿದ್ದೀರಿ? ಮೊದ್ಲು ಮೊದ್ಲು ಮಾಡ್ತಿರೋ, ಇವಾಗ ಮಾಡ್ತಿದ್ದೀರೋ? ಇಲ್ಲ ಅಣ್ಣ, ಅವಾಗ ಗೊತ್ತೇ ಜ್ಞಾನನೇ ಇರ್ಲಿಲ್ಲಲ್ಲ, ಬೈತಾ ಇರೋದು ನೀನೇ ನನಗೆ ದುಃಖ ಕೊಟ್ಟಿದ್ಯಾ ಎಲ್ಲ ಅಂತ. ಈಗ ಈಗ ಬೈಯಲ್ಲಣ್ಣ. ಈಗ ನಿಮ್ದು ಒಪಿನಿಯನ್, ಉಳಿದವ್ರು ಹೇಳಿ. ಇವಾಗ ಭಯಲ್ಲ ಅಣ್ಣ. ಭಯಲ್ಲ? ಇಲ್ಲ. ನನ್ನ ಕೇಸ ನಾನು ಇವಾಗ ಜಾಸ್ತಿ ಬೈತೀನಿ ಬಾಬನಿಗೆ. ಯಾಕೆ ಗೊತ್ತಾ, ಅವಾಗ ಒಂದು ಭಯ ಇತ್ತು, ಭಗವಂತ ಶಾಪ ಕೊಟ್ಬಿಡ್ತಾರೆ ಅಂತ ಹೆದರಿಕೆ ಇತ್ತು. ಇವಾಗ ಇಲ್ವಲ್ಲ, ಯಾಕೆಂದ್ರೆ ಅಷ್ಟು ಕ್ಲೋಸ್ ಆಯ್ತಲ್ಲ. ಕ್ಲೋಸ್ ಆದವ್ರ ಹತ್ರ ಬೈಯೋದು ಜಾಸ್ತಿ ನಾವು, ಹೌದು ಅಲ್ವೋ? ಹೌದು. ಆಫೀಸ್ ನಲ್ಲಿ ಇರೋ ಜಾಸ್ತಿ ಬೈಯೋದಿಲ್ಲ ನಾವು, ನಮ್ಮ ಹತ್ತಿರದಲ್ಲಿ ಕುಟುಂಬದವ್ರ ಹತ್ರ, ಮನೆಯವ್ರ ಹತ್ರ, ಮಕ್ಕಳ ಹತ್ರ ಜಾಸ್ತಿ ಬೈಯೋದು ಜಾಸ್ತಿ. ಯಾಕೆ ಹೇಳಿ? ಪ್ರೀತಿ. ಅಲ್ಲ, ಅವ್ರು ವಾಪಸ್ ಬೈಯೋದಿಲ್ವಲ್ಲ, ಗ್ಯಾರಂಟಿ ಇರ್ತದೆ. ಅವ್ರು ವಾಪಸ್ ಬೈಯೋದಿಲ್ಲ ಅಂತ ಗ್ಯಾರಂಟಿ ಇರೋದಕ್ಕೆ ಏನ್ ಮಾಡೋದು, ಅವ್ರನ್ನ ಬೈದ್ಬಿಡೋದು. ಬೇರೆಯವ್ರಿಗೆ ಬೈದ್ಬಿಟ್ರೆ ನಮ್ಗಿಂತ ಜಾಸ್ತಿ ಅವ್ರ ಹತ್ರ ವಿಕಾರದಾಗ ಅವ್ರು ನಮ್ಗೆ ಬೈದ್ಬಿಡ್ತಾರೆ. ಈಗ ಜಾಸ್ತಿ ಜಗಳ ಮಾಡೋದು ಯಾರ ಹತ್ರ? ಬಾಬಾ ಹತ್ರ. ಜಾಸ್ತಿ ಅಳೋದು ಯಾರ ಹತ್ರ? ಬಾಬಾ ಹತ್ರ. ಜಾಸ್ತಿ ನಿಂದನೆ ಮಾಡೋದು ಯಾರ ಹತ್ರ? ಈಗ ನಿಮ್ಮಿಂದ ಈಗ ಜಾಸ್ತಿ ಭಗವಂತನ ಹೆಸರು ಪ್ರಸಿದ್ಧಿ ಆಗ್ತಾ ಇದೆಯೋ ಹಾಳಾಗ್ತಾ ಇದೆಯೋ? ನಿಮ್ಮಿಂದ ಭಗವಂತನ ಹೆಸರು, ನಿಮ್ ಭಗವಂತನ ಪ್ರತ್ಯಕ್ಷತೆ ಆಗ್ತಿದೆಯೋ ಹೆಸರು ಹಾಳಾಗ್ತಾ ಇದೆಯೋ? ಪ್ರತ್ಯಕ್ಷತೆ ಆಗ್ತಾ ಇದೆ. ಮೌನನ ಏನಂದ್ರೆ ಹಾಳಾಗ್ತಾ ಇದೆ ಸ್ವಲ್ಪ. ಇವ್ರೇನೋ ಶಾಂತಿ ಶಾಂತಿ ಹೇಳ್ತಾರೆ, ಬಾಯಲ್ಲಿ ನೋಡಿದ್ರು ಯಾವಳು ಓಂ ಶಾಂತಿ ಓಂ ಶಾಂತಿ, ಇವ್ರ ಚಿಟ್ಟೆ ಕಡಿಮೆ ಆಗ್ಲಿಲ್ಲ. ನಿಮ್ ಪ್ರತ್ಯಕ್ಷತೆ ಆಯ್ತು, ಬಾಬನ ಹೆಸರು ಹಾಳು ಮಾಡಿದ್ರೆ ಹೇಳಿ ನೋಡೋಣ. ಬಾಬಾ ಹೆಸರು ಇವ್ರು ಓಂ ಶಾಂತಿ ಹೋಗೋ ಮೊದ್ಲು ಮನೆ ಶಾಂತವಾಗಿದ್ರು, ಓಂ ಶಾಂತಿ ಹೋಗ್ ಬಂದ ಪ್ರತಿದಿನ ಮನೇಲಿ ಗಂಡ ಹೆಂಡತಿ ಜಗಳ ಮಾಡ್ತಾನೆ ಇರ್ತಾರೆ. ನೀವು ಓಂ ಶಾಂತಿ ಹೋಗಿಲ್ಲ ಅಂದ್ರೆ ಆ ಆಪಾದನೆ ನಿಮ್ಮ ಮೇಲೂ ಮಾಡ್ತಿರ್ಲಿಲ್ಲ, ಪರಮಾತ್ಮನ ಮೇಲೂ ಮಾಡ್ತಿರ್ಲಿಲ್ಲ, ಹೌದು ಅಲ್ವೋ? ಈ ಓಂ ಶಾಂತಿಯವ್ರಿಗೆ ಇರುವಷ್ಟು ಲೋಭ ಬೇರೆ ಯಾರಿಗೂ ಇಲ್ಲ ರೀ. ಇವರೆಲ್ಲ ತ್ಯಾಗ ತಪಸ್ಸು ಅಂತ ಹೇಳ್ತಾರೆ, ಇವ್ರಿಗೆ ಕಾರೇ ಬೇಕು ಓಡಾಡ್ಲಿಕ್ಕೆ, ಸೋಪಾನೇ ಬೇಕು, ಒಳ್ಳೊಳ್ಳೆ ಊಟನೇ ಬೇಕು. ಇದೇ ನೀವು ತಪಸ್ವಿಗಳ ಎದುರುಗಡೆಗೆ ಏನು ಹೇಳೋದಿಲ್ಲ, ಹಿಂದ್ಗಡೆ ಹೇಳ್ತಾರೋ ಹೇಳಲ್ವೋ? ಹೇಳ್ತಾರೆ. ಇವ್ರಿಗೆ ಒಳ್ಳೊಳ್ಳೆ ಬಟ್ಟೆನೇ ಬೇಕಾ ಇವರಿಗೆ?
ಆಗ ಪ್ರತ್ಯಕ್ಷತೆ ಆಯ್ತು, ಹೆಸರಾಳಾಯ್ತು. ಹೆಸರಾಯ್ತು. ಅವಾಗ ಆ ಕರ್ಮದ ಲೆಕ್ಕಾಚಾರ ಯಾರ ಮೇಲೆ ಬರ್ತದೆ? ನಾವು ಲೌಕಿಕ ಅಲೌಕಿಕ ಎರಡನ್ನೂ ಕೂಡ ಏನ್ ಮಾಡ್ಬೇಕಾಗ್ತದೆ? ಬ್ಯಾಲೆನ್ಸ್ Balance. ಮಾಡ್ಬೇಕಾಗ್ತದೆ. ನನ್ನ ಮನಸ್ಸಿಗೂ ದುಃಖ ಕೊಡಬಾರ್ದು, ಬೇರೆಯವರ ಮನಸ್ಸಿಗೂ, ಬೇರೆ ಆತ್ಮಕ್ಕೂ, ವಾಯುಮಂಡಲಕ್ಕೂ, ವಾತಾವರಣಕ್ಕೂ ಕೂಡ ದುಃಖ ಕೊಡಬಾರ್ದು. ಸರಿ ಅಣ್ಣವರೇ, ದುಃಖ ಕೊಡಬಾರ್ದು, ಅಹಿಂಸೆ ಮಾಡಬಾರ್ದು ಅಂತ ಹೇಳ್ತಾರಲ್ವಾ? ಹೌದು. ನಮ್ಮ ಫ್ರೆಂಡ್ ನಮ್ಗೆ ಫಿಲ್ಮ್ ನೋಡ್ಲಿಕ್ಕೆ ಕರೀತಾರೆ, ಅವ್ರಿಗೆ ಹಿಂಸೆ ಕೊಡಬಾರ್ದು. ನಾನು ಫಿಲ್ಮ್ ನೋಡ್ಲಿಕ್ಕೆ ಹೋಗ್ಬೇಕು, ಹೋಗ್ಬಾರ್ದು? ಹೋಗ್ಬಾರ್ದು. ಒಂದ್ ನಾಯಿ ಬಂದ್ಬಿಟ್ಟು ಕಚ್ಚುತ್ತೆ, ಅದಕ್ಕೆ ಹಿಂಸೆ ಕೊಡಬಾರ್ದಪ್ಪ, ಕಚ್ಚು 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 ತಿನ್ಕೊಂಡು ಹೋಗು ಅಂತ ಹೇಳ್ಬೇಕು, ಹೇಳ್ಬಾರ್ದು? ಹೊಡಿಬೇಕು ಎರಡು. ಅಲ್ಲ, ಹೊಡೆದ್ರೆ ಹಿಂಸೆ ಅಲ್ವಾ? ಇಲ್ಲ ನನ್ಗೂನು ತೊಂದ್ರೆ ಆಗತ್ತಲ್ವ ಅಣ್ಣ. ಅದಕ್ಕೆ ಭಗವಂತ ಹೇಳ್ತಾರೆ, ಅದು ಕಚ್ಚಲಿಕ್ಕೆ ಬಂದಾಗ ಅದನ್ನ ಓಡಿಸೋದು ತಪ್ಪಿಲ್ಲ. ಹಾಗಂತ ಮಲಗಿರೋ ನಾಯಿ ಕಚ್ಚಬಹುದೇನೋ ಅಂತ ಹೇಳ್ಬಿಟ್ಟು ಕಲ್ಲನ್ನು ಹೊಡೆಯೋದು ಸರಿಯಲ್ಲ. ಅಡಗದು ಮಲ್ಕೊಂಡಿದೆ, ಇದು ಕಚ್ಚತ್ತೇನೋ ಅಂತ ಹೇಳ್ಬಿಟ್ಟು ಕೈಯಲ್ಲಿ ಕೋಲಿದೆ ತೆಗೆದು ಬೀಸಾಕೋದು ಸರಿಯಲ್ಲ. ಅಂದ್ರೆ ಯಾವ ಸಮಯದಲ್ಲಿ ಯಾವ ಗುಣವನ್ನ ಧಾರಣೆ ಮಾಡಬೇಕು ಹೇಳೋದು ಏನಿರ್ಬೇಕು? ಗೊತ್ತಿರ್ಬೇಕು. ಓಕೆ, ಬಾಬನ ಹತ್ರ ಪ್ರೀತಿಯಿಂದ ಜಗಳ ಮಾಡೋದು ಒಳ್ಳೇದೆ. ಪ್ರೀತಿಯಿಂದ ಜಗಳ ಬೇರೆ, ಸಿಟ್ಟಿನ ಜಗಳ ಬೇರೆ. ಬೇರೆ ಅಲ್ವಾ? ಪ್ರೀತಿಯಿಂದನೂ ಕೂಡ ನಾವು ಬಾಬನ ಹತ್ರ, ಬಾಬಾ ನಾನು ಕೊಡ್ತೀನಿ, ನಿನ್ಗೆ ಯಾರಿಗೆ ಕೊಡ್ತೀಯ ಅಂತ ಪ್ರೀತಿಯಿಂದ ಏನ್ ಮಾಡೋದು? ಜಗಳ ಮಾಡ್ಬಿಟ್ಟು ಅವನ್ನ ತಿರೋದನ್ನ ತೆಗೆದುಕೊಳ್ಳೋದು ತಪ್ಪಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಅದು ಹಿಂದ್ಗಡೆ ಉದ್ದೇಶ ಹೇಳೋದು ಇಂಪಾರ್ಟೆಂಟ್ ಆಗಿರ್ತದೆ. ಯಾವ ಉದ್ದೇಶದಿಂದ ನೀವು ಮಾಡ್ತಾ ಇದ್ದೀರಿ ಅಲ್ವಾ? ಈಗ ನಿಮ್ಮತ್ತನು ಕೆಲವೊಂದ್ಸಲ ನಾನು ಜಗಳ ಮಾಡ್ಬೋದು, ಅದಾದ ಪ್ರೀತಿಯ ಜಗಳ ಇರ್ತದಲ್ವಾ? ಸಹೋದರ ಸಹೋದರಿ ನಡುವೆ ಜಗಳ ಇರ್ತದ, ಅದು ಬೇಕಂತ ಜಗಳ ಅಲ್ಲ ಅದು ಅಲ್ವಾ? ಆತ್ಮೀಯತೆಯ ಜಗಳ ಅಲ್ವಾ? ಒಬ್ಬ ಸಹೋದರ ಬಂದ್ಬಿಟ್ಟು ತನ್ನ ಸಹೋದರಿಗೆ ಜಡೆನ ಗಟ್ಟಿಯಾಗಿ ಎಳಿತಾನೆ, ಯಾಕೆ? ಪ್ರೀತಿ. ಪ್ರೀತಿ, ಅದು ಪ್ರೀತಿಯ ಜಗಳ ಅಲ್ವಾ? ಅದೇನೆ ಒಂದು ಮಗು ತಾಯಿಯ ಕೂದಲನ್ನು ಹಿಡಿದ್ಬಿಟ್ಟು ಎಳಿತಾಳೆ, ಎಳೆದಾಗ ತಾಯಿಗೆ ನೋವಾಗತ್ತೋ ಆಗಲ್ವೋ? ಆಗಲ್ಲ. ಆ ನೋವಾಗುತ್ತೆ. ಆಗತ್ತೆ. ನೋವಾದಾಗ ತಾಯಿ ರಪ್ಪ ಅಂತ ಮಗು ಒಂದು ಏಟ್ ಕೊಡ್ತಾಳೋ, ಮುದ್ದು ಮಾಡ್ತಾಳೋ? ಕೊಡಲ್ಲ, ಕೊಡ್ತಾಳೆ, ಮುದ್ದು ಮಾಡ್ತಾಳೆ. ಕೊಡ್ತಾಳೆ. ಮುದ್ದು ಮಾಡ್ತಾ ಇರ್ತಾನೆ, ಯಾಕಂದ್ರೆ ಉದ್ದೇಶ ಇಂಪಾರ್ಟೆಂಟ್ ಅಲ್ವಾ? ಪ್ರೀತಿಯಿಂದ ತಾನೇ ಮಾಡ್ತಿದ್ದಾಳ ಅವರು, ಅದೊಂದು ಆಟ. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಯಾವ ಸಮಯದಲ್ಲಿ ಯಾವ ನಿಯಮವನ್ನ, ಯಾವ ವಿಶೇಷತೆಯನ್ನು, ಯಾವ ಗುಣವನ್ನ ಹೇಗೆ ಧಾರಣೆ ಮಾಡ್ಬೇಕು ಹೇಳುದು ಕೂಡ ನಮ್ಗೇನಾಗಿರ್ಬೇಕು? ಗೊತ್ತಿರ್ಬೇಕಾಗ್ತದೆ. ಅದಕ್ಕಾಗಿ ಒಂದು ವಿಷಯ ಗಮನದಲ್ಲಿರ್ಲಿ, ಎಲ್ಲೇ ಇಲ್ಲಿ ಆದಷ್ಟು ನನ್ನಿಂದ ಬೇರೆಯವರಿಗೆ ತೊಂದರೆ ಆಗ್ಬಾರ್ದು. ಆಗಬಾರದು. ಕೆಲವ್ರು ಹೆಂಗಿರ್ತಾರೆ, ನಾನ್ ಚೆನ್ನಾಗಿರ್ಬೇಕು, ನಾನು ಮಂಚದ ಮೇಲೆ ಮಲ್ಕೊಳ್ತೇನ್ರಿ, ನನಗೆ ಮಂಚ ಬೇಕು. ಹೆಂಗಿರ್ತಾರೆ, ವಯಸ್ಸಾದವ್ರು ಇರ್ತಾರೆ, ನೀವೇನಾದ್ರೂ ಮಾಡಿ, ಮಂಡಿ ನೋವು ಇಲ್ಲಿ, ಬೆನ್ನು ನೋವು, ನನಗೆ ಸಂಬಂಧ ಇಲ್ಲ, ನನಗೆ ಮಂಚ ಬೇಕು ಅಷ್ಟೇ. ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ, ನಮ್ಗೆ ಹಿಂಗೇ ಬೇಕು, ಹಂಗೆ ಬೇಕು, ಮತ್ತೊಂದು ಮಗದೊಂದು ತುಂಬಾ ನಿಯಮಗಳು. ಅವಾಗ ಅಲ್ಲಿಂದ ಈಶ್ವರಿ ಸೇವೆ ಆಗತ್ತೋ, ಅಲ್ಲಿ ವಾತಾವರಣ ಹಾಳಾಗತ್ತೋ ಆತ್ಮೀಯರೇ? ಆಗುತ್ತೆ. ಹಾಳಾಗತ್ತಲ್ವ? ಅದಕ್ಕಾಗಿ ಸ್ಥೂಲವಾಗಿ, ಸೂಕ್ಷ್ಮವಾಗಿ, ಮಾನಸಿಕವಾಗಿ, ಶಾರೀರಿಕವಾಗಿ, ಪಂಚತತ್ವದ ರೂಪದಲ್ಲಿ, ಯಾವುದೇ ರೂಪದಲ್ಲಿ ನನ್ನಿಂದ ಬೇರೆಯವರಿಗೆ ತೊಂದರೆ ಆಗಬಾರದು. ಕಳ್ಳತನ, ಮೋಸ, ವಂಚನೆ, ಸುಳ್ಳು, ನೆಗೆಟಿವ್, ಬೇರೆಯವ್ರ ಕಾಲೆಳೆಯೋದು, ಯಾರೋ ನಮ್ಗಿಂತ ಮುಂದೆ ಹೋಗ್ತಾರೆ ಅಂತ ಬಿಟ್ಟು ಅವರ ಬಗ್ಗೆ ಕೆಟ್ಟದನ್ನ ಬಯಸುವಂಥದ್ದು, ಇದು ಯಾವುದನ್ನು ಕೂಡ ಮಾಡಬಾರದು. ಅದೂ ಕೂಡ ಹಿಂಸೆ ಆಗತ್ತೆ. ಅದರ ಪರಿಣಾಮ ನೀವೇ ಭೋಗಿಸಬೇಕಾಗ್ತದೆ. ಅದಕ್ಕಾಗಿ ಅಹಿಂಸೆ ಹೇಳುವಂಥದ್ದು ನಿಮ್ಮ ಜೀವನದಲ್ಲಿ ಮುಖ್ಯವಾದ ಧರ್ಮ ಅಂತ ಇಟ್ಕೊಳ್ಳಿ. ಅಂದ್ರೆ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ನೀವು ಬೇರೆಯವ್ರಿಗೆ ಸಕಾಶ ಕೊಟ್ಬಿಟ್ಟು ಬಾಯಲ್ಲಿ ಬೈಯೋದ್ಕಿಂತ ಸಕಾಶ ಕೊಡದಿದ್ರೂ ಬಡವಾಗಿಲ್ಲ, ಸಿಟ್ಟು ಮಾಡೋದನ್ನ ನಿಲ್ಲಿಸಿ ಅಂತ ಹೇಳ್ತಾರೆ ಅಲ್ವಾ? ಹೌದು ಅಲ್ವೋ? ಹೌದು. ಅದಕ್ಕೆ ಭಗವಂತ ಏನ್ ಹೇಳ್ತಾರೆ, ಯೋಗೇಶ್ವರನ ಮನೆಗೆ ಬಂದ್ಬಿಟ್ಟು ನೀರು ಕುಡ್ದಿದ್ರು ಪರವಾಗಿಲ್ಲ, ನಿಂದನೆ ಮಾಡಬೇಡಿ. ಓಕೆ, ನಾವ್ ಎಷ್ಟೋ ಕಡೆ ಹೋದಾಗ ಅನ್ಸತ್ತೆ ಆತ್ಮೀಯರೇ, ಸೇವೆ ಎಲ್ಲ ಮಾಡಿಸ್ತಾರೆ, ಎಲ್ಲ ಅವಕಾಶ ಕೊಡ್ತಾರೆ, ಹಿಂದಿಂದ ಅವ್ರ ಕ್ಲಾಸ್ ಚೆನ್ನಾಗಿಲ್ಲ, ಚೆನ್ನಾಗಿ ಬೈತಾ ಇರ್ತಾರೆ. ಅವಾಗ ನಮ್ಗೆ ಖುಷಿ ಆಗತ್ತೋ, ಬೇಜಾರಾಗತ್ತೋ? ಬೇಜಾರಾಗುತ್ತೆ. ಹಾಗಾದ್ರೆ ತಾನೆ. ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ಎಲ್ಲೂ ಕೂಡ ಯಾರಿಗೂ ದುಃಖ ಕೊಡುವಂತ ಸಂಕಲ್ಪ ಬರಬಾರದು. ಇನ್ಮೇಲೆ ನಾನು ಯಾರಿಗೂ ಕೂಡ ನಿಂದನೆ ಮಾಡಿದ್ರೂ ಕೂಡ ಯೋಗೇಶನ್ನಿಗೆ ಹೇಳೋದಿಲ್ಲ. ಹೇಳೋದನ್ನ ಮೊದಲು ಅರ್ಥ ಮಾಡ್ಕೊಳ್ಳಿ. ಹೇಳಿಬಿಟ್ರೆ ಮತ್ತೆ ವಾಪಸ್ ನೆಕ್ಸ್ಟ್ ವಿಷಯದಲ್ಲಿ ಅದನ್ನ ಹೇಳ್ಕೊಂಡು ಕುತ್ಕೊಳ್ತಾರ ಅವರು.
ಹೇಳುದಿದ್ರೆ ನಾನು ಬಾಬನಿಗೆ ಹೇಳ್ತೇನೆ ಹೊರತು ಯಾರಿಗೆ ಹೇಳ್ಬಾರ್ದು? ಯಾರಿಗೆ ಹೇಳ್ಬಾರ್ದು? ಯೋಗೇಶನಿಗೆ ಹೇಳ್ಬಾರ್ದು. ಹೇಳ್ಬಿಟ್ಟು ಅಲ್ಲಿ ಹಿಡ್ಕೊಂಡು ಕುತ್ಕೊಳ್ತಾರ ಅವ್ರ ಪಾಯಿಂಟ್ ಅಲ್ಲಿ ಅದನ್ನೇ ಹಿಡ್ಕೊಂಡ್ಬಿಟ್ಟು ಅವ್ರು ಮಾಡಿ ತಪ್ಪು ಅಂತ ಹೇಳ್ತಾ ಹೊರತು ತಾನು ಮಾಡಿ ತಪ್ಪು ಅಂತ ಹೇಳೋದಿಲ್ಲ. ಸರಿ, ಅದಕ್ಕಾಗಿ ನಾವ್ ಯಾವ ಗುಣವನ್ನು ಧಾರಣೆ ಮಾಡೋಣ? ಅಹಿಂಸಾ. ಸೋಲಾ ಕಲಾ ಸಂಪೂರ್ಣ ಅಂತ ನಮ್ ಕರ್ಮ ಮಾಡ್ಬೇಕು ಅಂತ ಮನಸ್ಸಿರ್ಬೇಕು. ಅದ ಆ ಕರ್ಮದ ಫಲದಿಂದ ಯಾರಿಗೂ ದುಃಖ ಆಗ್ಬಾರ್ದು. ಆಗಬಾರದು ಹೇಳುವಂತ ಗಮನನು ಕೂಡ ನಾವು ಇಡಬೇಕಾಗ್ತದೆ. ಅದು ಸತ್ಯಯುಗದಲ್ಲಿರುವಂತ ಎಲ್ಲ ಆತ್ಮರಲ್ಲಿ ಇರ್ತದೆ. ಅದು ಇರಬೇಕು ಅಂತಂದ್ರೆ ಆ ಗುಣವನ್ನ ಇವತ್ತು ನಾವು ಧಾರಣೆ ಮಾಡಬೇಕಾಗತ್ತೆ. ಯಾಕಂದ್ರೆ ಇವತ್ತಿನ ದಿನದಲ್ಲಿ ಯಾರಿಗಾದ್ರೂ ತಲೆ ಒಡೆದಾದ್ರೂ ನನಗೆ ಲಾಭ ಆಗ್ಬೇಕು ಅಲ್ವಾ? ಈಗ ವ್ಯಾಪಾರಸ್ಥ ಏನ್ ಹೇಳ್ತಾರೆ? ಅವ್ರದ್ದು ಒಂದೇ ಡೈಲಾಗ್ ಇರ್ತದೆ, ಅಯ್ಯೋ ಈ ಮಟೀರಿಯಲ್ ಪ್ರಾಫಿಟೇ ಇಲ್ರಿ ಅಂತ ಹೇಳ್ತಾರೆ ಅಲ್ವಾ? ಪ್ರಾಫಿಟ್ ಇಲ್ಲದೆ ವ್ಯಾಪಾರ ಮಾಡ್ತಾರಾ? ಹೌದಾನೆ. ಲಾಭ ಮಾಡಬೇಡಿ ಅಂತಲ್ಲ, ಅದು ಯಾರ್ದೋ ತಲೆ ತೆಗೆದು ಮೋಸ ಮಾಡಿ ಲಾಭ ಮಾಡು ಸರಿ ಅಲ್ವಲ್ಲ? ಮನೆಯಲ್ಲಿ ನೀರು ತುಂಬಿಟ್ಟು ಗಂಗಾ ನದಿ ನೀರು ಅಂತ ಕೊಟ್ರೆ ಸರಿನೋ ತಪ್ಪು ಅಲ್ವಾ? ಅದಕ್ಕೆ ಯಾವುದೇ ವಿಷಯದಲ್ಲಿರ್ಲಿ ಮೋಸದಿಂದ ವಂಚನೆಯಿಂದ ನೀವು ಯಾವುದೇ ಕರ್ಮವನ್ನ ಮಾಡಿದ್ರೂ ಕೂಡ ಅದು ಹಿಂಸೆ ಆಗತ್ತೆ. ಅದಕ್ಕಾಗಿ ಹಿಂಸೆಯನ್ನ ಮಾಡಬೇಡಿ, ಅದರ ಕಡೆಗೆ ತುಂಬಾ ಗಮನವನ್ನ ಕೊಡಿ ಅಂತ ಹೇಳ್ತಿದ್ದಾರೆ. ಪರಮೋ ಧರ್ಮದ ಮೊದಲ ಪ್ರಾಶಸ್ತ್ಯ ಯಾವುದು? ಅಹಿಂಸಾ. ಯಾವುದೇ ರೂಪದಲ್ಲಿ ನಾನು ನೀನು ಕೊಡಬಾರ್ದು, ಬೇರೆಯವರಿಗೆ ದುಃಖ ಕೊಡಬಾರ್ದು. ಆಹಾರದ ನಿಯಮ ನಿಮಗೇನೆ ಹೊರತು ಬೇರೆಯವರಿಗೆ ಅಲ್ಲ. ನಿಮ್ಮ ನಿಯಮವನ್ನ ಬೇರೆಯವ್ರ ಮೇಲೆ ಹೇರಬೇಡಿ. ನಿಮ್ಗೆ ಶುಗರ್ ಇದೆ, ನೀವು ತಿನ್ನೋದಿಲ್ಲ ಸರಿ, ಬೇರೆಯವ್ರಿಗೆ ನೀವು ಟೀನಲ್ಲಿ ಶುಗರ್ ಹಾಕೊಡೋದಿಲ್ಲ ಅಂದ್ರೆ ಎಲ್ಲ ಮಟ್ಟಿಗೆ ಸರಿ ಅದು? ಹೌದಲ್ವೋ? ಅದಕ್ಕಾಗಿ ನಿಮ್ಮ ನಿಯಮವನ್ನ ನೀವು ಧಾರಣೆ ಮಾಡಿ ಅದರ ಪ್ರಭಾವ ಪರಿಣಾಮವನ್ನ ಬೇರೆಯವರ ಮೇಲೆ ಹೇರಬೇಡಿ. ಹಾಗಂತ ಬೇರೆಯವರು ನಿಮ್ಮನ್ನ ತಪ್ಪು ದಾರಿಗೆ ಕರೀತಾರೆ ಅಂತಂದ್ರೆ ಅವ್ರ ದಾರಿಯಲ್ಲೂ ನೀವು ಹೋಗ್ಬಾರ್ದು. ಶ್ರೀಮತದ ಗೆರೆಯ ಒಳಗಡೆ ಗಿದ್ದು ಬಿಟ್ಟು ಬೇರೆಯವರಿಗೆ ಸಹಾಯವನ್ನ ಮಾಡ್ಬೇಕಾಗ್ತದೆ. ಸರಿ, ಒಬ್ಬ ವ್ಯಕ್ತಿ ಹೇಳ್ತಾನೆ, ನೋಡ್ರಿ ಮರದ ಮೇಲೆ ನುಗ್ಗೆಕಾಯಿ ಇದೆ, ಕಟ್ ಮಾಡ್ಕೊಡಿ ಅಂತ. ಅವ್ನಿಗೆ ಹೆಲ್ಪ್ ಮಾಡ್ಬೇಕು ಮಾಡಬಾರ್ದು? ಮಾಡ್ಬೇಕು ನುಗ್ಗೆಕಾಯಿ ಮರ ಹತ್ತು ನುಗ್ಗೆಕಾಯಿ ಕಟ್ ಮಾಡಿ ಕೊಡೋದು ತಪ್ಪಿಲ್ಲ. ಆದ್ರೆ ನೀವು ಮರ ಹತ್ಬಿಟ್ಟು ಕಾಲ್ ಮುರಿದು ಬಿದ್ರೆ ನೋವು ಯಾರಿಗೆ? ಅವನು ನೀವು ಬಿದ್ದ ಮೇಲೆ ಮರದ್ದು ನುಗ್ಗಿಕಾಯಿ ತಗೊಂಡು ಅವನ ಮನೆಗೆ ಹೋಗ್ತಾನೆ, ಕಾಲು ಮುರಿದು ನೀವು ತಾನೇ ಅನುಭವಿಸ್ಬೇಕು. ಅದಕ್ಕಾಗಿ ನಿಮ್ಮ ಎದುರುಗಡೆ ಆತ್ಮಗಳು ಯಾಕೆ ಬಂದಿದ್ದಾರೆ, ಯಾವ ಉದ್ದೇಶದಿಂದ ಬಂದಿದ್ದಾರೆ? ನಿಮ್ಮ ಕಲ್ಯಾಣಕ್ಕೆ ಬಂದಿದ್ದಾರೋ, ನಿಮ್ಮನ್ನು ಬಾವಿಯಲ್ಲಿ ನೂಕ್ಲಿಕ್ಕೆ ಬಂದಿದ್ದಾರೋ, ಕಾಲು ಎಳಿಲಿಕ್ಕೆ ಬಂದಿದ್ದಾರೋ ಅಂತ ನೀವೇನ್ ಮಾಡ್ಬೇಕು? ಅರ್ಥ ಮಾಡ್ಕೊಂಡು ನಿರ್ಣಯ ಮಾಡ್ಬೇಕು, ಮುಂದಿನ ನಿರ್ಧಾರ ಮಾಡ್ಬೇಕು. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಒಬ್ಬ ತಂದೆಯ ಮಾತನ್ನ ಮಾತ್ರ ಕೇಳಬೇಕು. ಯಾಕಂದ್ರೆ ಅವರು ಮಾತ್ರ ಕೆಸರಿಂದ ಮೇಲೆ ಕೆಸೋರೆ ಹೊರತು ಉಳಿದವ್ರೆಲ್ಲ ಏನ್ ಮಾಡ್ತಾರೆ? ತಳ್ಳೋದಲ್ಲ, ಅವ್ರ ಕೆಸರಲ್ಲಿ ಆಲ್ರೆಡಿ ಬಿದ್ದಿರ್ತಾರೆ, ನಿಮ್ಮನ್ನು ಇಳಿತಾರೆ. ನಾವು ಬಾಬನ ಮಾತನ್ನ ಕೇಳ್ಬಿಟ್ಟು ನೀರಿನಲ್ಲಿ ಇರ್ಬೇಕು, ಅವ್ರ ಮಾತನ್ನ ಕೇಳ್ಬಿಟ್ಟು ಕೆಸರಲ್ಲಿ ಬೀಳ್ಬೇಕು. ಅದಕ್ಕೆ ಯಾರ ಮಾತು ಕೇಳ್ಬೇಕು? ದಯವಿಟ್ಟು ಗೊತ್ತಿರ್ಲಿ, ಲೌಕಿಕ ಪರಿವಾರ ಇಲ್ಲಿ, ಅಲೌಕಿಕ ಪರಿವಾರ ಇರ್ಲಿ. ಯಾರ ಮಾತನ್ನ ಕೇಳ್ಬೇಕು? ಈಗ ಕೆಲವೊಂದ್ಸಲ ನಾವೇನ್ ಮಾಡ್ತೀವಿ, ಲೌಕಿಕದಿಂದ ಮಾತನ್ನ ಕೇಳೋದಿಲ್ಲ, ಅಲೌಕಿಕದವ್ರ ಮಾತನ್ನ ಕೇಳ್ಬಿಡ್ತೀವಿ. ಅಲೌಕಿಕದವರು ಕೂಡ ಎಲ್ಲರೂ ಕೂಡ ಸಂಪೂರ್ಣ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅಲ್ಲೂ ನಾವು ಮೋಸ ಹೋಗ್ತೀವಿ. ಮೋಸ ಹೋಗೋದು ಯಾವಾಗ ಗೊತ್ತಾಗ್ತದೆ? ಮೋಸ ಹೋದ್ಮೇಲೆ ಕೆಸರು ಮೆತ್ಕೊಳ್ತದಲ್ಲ ಮೈ ಪೂರ್ತಿ, ಅವಾಗ ಗೊತ್ತಾಗ್ತದೆ. ಅವಾಗ ಅದನ್ನ ಕ್ಲೀನ್ ಮಾಡ್ಲಿಕ್ಕೆ ಟೈಮ್ ಹಿಡಿಯುತ್ತೆ ಆದ್ಮೇಲೆ. ಅದಕ್ಕಾಗಿ ದಯವಿಟ್ಟು ಇವತ್ತಿನ ವರದಾನನೂ ಕೂಡ ಇದೆ, ತಂದೆ ಮತ್ತು ಆಸ್ತಿ ಅದರ ಕಡೆ ಮಾತ್ರ ಗಮನ ಕೊಡಿ ಹೊರತು ಬೇರೆ ಯಾವುದರ ಬಗ್ಗೆ ಹೆಚ್ಚಿನ ಗಮನವನ್ನ ಕೊಡಬೇಡಿ. ಯಾರ ಮಾತನ್ನು ಕೇಳಬೇಡಿ. ಮಾತನ್ನು ಕೇಳಬೇಡಿ ಅಂತ ಬಿಟ್ಟು ಅವ್ರ ಜೊತೆ ಜಗಳ ಮಾಡ್ಬೇಕು ಅಂತೆಲ್ಲ. ಅವ್ರು ಕೇಳಿದಾಗ ಹ್ಞೂ ಅಂತೇಳಿ, ಅದು ಯಾರು ಏನು ಹೇಳಿದ್ರು ಭಗವಂತನಿಗೆ ಕೇಳ್ಬಿಟ್ಟು, ನೋಡಪ್ಪ ಹಿಂಗಿದೆ ಮಾಡ್ಬೇಕು ಬೇಡೋ? ಯಾರನ್ನ ಕೇಳ್ಬೇಕು? ನಿಮ್ಗೆಲ್ಲ ಮದ್ವೆ ಆಗಿದೆಯಲ್ಲ, ಊರ್ ಜನ ನೂರಾರು ಮಾತು ಹೇಳ್ತಾರೆ, ಅವ್ರು ಹೇಳ್ದಂಗೆ ಕೇಳ್ತಿರೋ, ಪತಿ ಹೇಳ್ದಂಗೆ ಕೇಳ್ತಿರೋ? ಪಾರ್ವತಕರ ಮಾತೇ ಮಾಡೋದಿಲ್ಲ. ಯಾಕೆ ಅಂತಂದ್ರೆ ಅವ್ರೇನ್ ಹೇಳ್ತಾರೆ, ಅಣ್ಣವ್ರೆ ನಾನ್ ಪತಿ ಮಾತು ಕೇಳೋದಿಲ್ಲ, ನಾನ್ ಹೇಳ್ದಂಗೆ ಪತಿ ಕೇಳ್ಬೇಕು ಅಂತ ಹೇಳ್ತಾರೆ ಅಲ್ವಾ ಪಾರ್ವತಕವ್ರೆ? ಇಲ್ಲ ಅಣ್ಣವ್ರೆ. ಸರಿ, ಅದಕ್ಕೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಏನೇ ವಿಷಯ ಇದು ನೀವು ಯಾರಿಗೆ ಕೇಳ್ಬೇಕು? ಬಾಬನಿಗೆ. ಯಾರು ಏನು ಬೇಕಾದ್ದು ಹೇಳಿ, ಮಾಡಬಾರ್ದು ಅಂತಲ್ಲ, ಬಾಬನಿಗೆ ಕೇಳ್ಬಿಟ್ಟು ಸರಿ ಆಯ್ತು ನಾವು ಮನೆಯವ್ರಿಗೆ ಕೇಳ್ಬಿಟ್ಟು ಹೇಳ್ತೀವಿ ಅಂತ ಹೇಳಿ. ಯಾರು ನಿಮ್ಮ ಮನೆಯವರು?
ಬಾಬಾ ಹಾ, ಶಿವ ಬಾಬಾ. ಅವನಿಗೆ ಕೇಳ್ದೇನೆ ಏನನ್ನು ಮಾಡುವ ಹಾಗೆ ಇಲ್ಲ, ಅವನಿಗೆ ಹೇಳ್ದೇನೆ ಏನನ್ನು ಕೊಡುವ ಹಾಗೆ ಇಲ್ಲ. ಇಲ್ಲ. ಓಕೆ, ಅವನು ಹೇಳಿಬಿಟ್ಟು ಕೊಟ್ಟಾಗ ಅದಕ್ಕೆ ಜವಾಬ್ದಾರಿ ಯಾರು? ಬಾಬಾ 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 ಅಲ್ವಾ? ಈ ಭೀಮ ಮತ್ತು ದುರ್ಯೋಧನ ಯುದ್ಧ ನಡೀತಾ ಇರ್ತದ, ಸರಿನಾ? ಕೃಷ್ಣ ಏನ್ ಹೇಳ್ತಾರೆ, ತೊಡೆಗೇಟ್ ಕೊಡು ಅಂತ ಹೇಳ್ತಾನೆ. ಹೌದು ಭೀಮ ಏನ್ ಮಾಡೋದು, ತೊಡೆಗೇಟ್ ಕೊಟ್ಟು ಬಿಡ್ತಾನೆ. ಅವಾಗ ಬಲರಾಮ ಬರ್ತಾನೆ. ಭೀಮ ಮತ್ತು ದುರ್ಯೋಧನ ಇಬ್ಬರಿಗೂ ಕೂಡ ಗದಾ ಯುದ್ಧ ಕಲ್ಸ್ಕೊಟ್ಟಿದ್ಯಾರು? ಬಲರಾಮ ಬಲರಾಮ ಬಲರಾಮ. ಅವಾಗ ಕೇಳ್ತಾನೆ ಏನಂತ, ನೀನು ತೊಡೆಗೆ ಯಾಕೆ ಇಟ್ಕೊಟ್ಟೆ ಕೇಳ್ತಾನೆ. ನನಗೆ ಗೊತ್ತಿಲ್ಲ, ಕೃಷ್ಣ ಹೇಳುದು ನಾನು ಕೊಟ್ಟಿದ್ದೇನೆ ಅಂತ ಹೇಳ್ತಾನೆ. ಕೃಷ್ಣ ಹೇಳಿದು ಕೊಟ್ಟಿದ್ದಾರೆ, ಕೃಷ್ಣನಿಗೇನು ಗದಾ ಯುದ್ಧ ಬರ್ತದ? ಅವನಿಗೇನು ಗೊತ್ತಿಲ್ಲ, ಅವನ್ ಮಾತು ಯಾಕೆ ಕೇಳ್ದೆ ನೀನು? ನೀನ್ ನಿಯಮದ ಪ್ರಕಾರ ಇರ್ಬೇಕಲ್ಲ ಅಂತ ಹೇಳಿ. ನನಗೆ ಗೊತ್ತಿಲ್ಲಪ್ಪ, ನೀನು ಕೃಷ್ಣನ ಹತ್ರ ಕೇಳು ಅಂತ ಹೇಳ್ತಾನೆ. ಸರಿ, ಕೃಷ್ಣನ ಹತ್ರ ಬಲರಾಮ ಬರ್ತಾನೆ. ನನ್ನ ವಿದ್ಯಾರ್ಥಿ ಯಾನು? ದುರ್ಯೋಧನ. ಅವನಿಗೆ ತೊಡೆ ಮೇಲೆ ಏಟ್ ಕೊಡ್ಲಿಕ್ಕೆ ನೀನ್ ಹೆಂಗ್ ಹೇಳಿದೆ ಕೇಳ್ತಾನೆ. ನೀನು ವಿದ್ಯಾರ್ಥಿನ? ಈಗ ನಿನ್ನ ವಿದ್ಯಾರ್ಥಿ ತುಂಬಿದ ಸಭೆಯಲ್ಲಿ ದ್ರೌಪದಿ ಸೀರೆ ಎಳೆದಾಗ ನೀನು ಅವ್ರಿಗೆ ಬುದ್ಧಿ ಹೇಳ್ಬೋದಿತ್ತಲ್ವಾ? ಪಾಂಡವರು 5 ಗ್ರಾಮನಾದ್ರೂ ಕೊಡು ಅಂತಂದಾಗ ನೀನು ಅವ್ರ ಹತ್ರ ಹೋಗ್ಬಿಟ್ಟು ವಿದ್ಯಾರ್ಥಿ ಪರವಾಗಿ ಮಾತಾಡ್ಬಿಟ್ಟು 5 ಗ್ರಾಮ ಕೊಟ್ಬಿಟ್ಟು ಯುದ್ಧ ನಿಲ್ಲಿಸ್ಬೋದಿತ್ತಲ್ವಾ? ಹೌದು ಆವಾಗ ನಿನಗೆ ವಿದ್ಯಾರ್ಥಿ ಬಗ್ಗೆ ಕನಿಕರ ಯಾಕೆ ಬರ್ಲಿಲ್ಲ? ಆವಾಗ ನಿನಗೆ ಸರಿ ತಪ್ಪಿನ ಅರಿವು ಯಾಕಾಗ್ಲಿಲ್ಲ? ಇವಾಗ ಯಾಕೆ ಬಂದಿದ್ ಕೇಳ್ತಾ ಇದೀಯಾ? ಅಂದರೆ ಭಗವಂತ ಹೇಳಿದ ಹಾಗೆ ನೀವು ಮಾಡಿದಾಗ ಅದಕ್ಕೆ ಏನು ಉತ್ತರ ಕೊಡಬೇಕು, ಅದ ಜವಾಬ್ದಾರಿ ಯಾರ್ದು? ಭಗವಂತಂದು. ಭಗವಂತಂದು. ಅಂದ್ಮೇಲೆ ಇವಾಗ ನಾವ್ ಯಾರನ್ನು ಕೇಳಬೇಕು? ಬಾಬಾನೇ ಬಾಬಾ ಓಕೆನಾ? ಅದನ್ನೇ ಬಾಬಾ ಮುರಳಿಯ ಮೂಲಕ ಏನ್ ಮಾಡ್ಬೇಕು, ಏನು ಬಿಡಬಾರ್ದು ಅಂತ ಹೇಳ್ತಾ ಹೋಗ್ತಾರೆ. ಆಗ ನಾವು ಮನುಷ್ಯರಿಂದ ಏನಾಗ್ತಾ ಹೋಗ್ತೀವಿ ಆದ್ಮೇಲೆ? ಮುರಳಿಯಲ್ಲೂ ಹೇಳ್ತಾರೆ ಅಣ್ಣ. ಏನು? ಮತ್ತೆ ನಾವು ಅಮೃತ ವೇಳೆಯಲ್ಲಿ ಬಾಬನಿಗೆ ಇಡೀ ದಿನದೆಲ್ಲ ಟೈಮ್ ಟೇಬಲ್ ನೀನೇ ರೂಢಿಸ್ಕೊಡು ಬಾಬಾ, ಮಾರ್ಗದರ್ಶನ ನೀಡು ಬಾಬಾ, ದಾರಿ ಹಾ. ತೋರ್ಸು ಅಂತ ಹೇಳ್ತಾ ಯೋಗ ಮಾಡಿದ್ರೆ ಮತ್ತೆ ಆ ಮನ್ಸಲ್ಲಿ ಅದ್ ಅಂದ್ಕೊಟ್ರೆ ಇಡೀ ಹಾ. ದಿನ ಗೊತ್ತೇ ಆಗಲ್ಲ ಅಣ್ಣ. ಟೈಮ್ ಟೇಬಲ್ ಹೇಗೋ ನಡೀತಾ ಇರುತ್ತೆ. ನಡೀತಾ ಇರ್ತದೆ ಅಲ್ವಾ? ಹಾ. ಓಕೆ, ಸರಿ. ಈಗ ಎಲ್ಲ ಬಾಬನ ಹತ್ರ ಮಾಡಿಸ್ಬೇಕು ತಾನೇ? ಹಾ. ಹೌದು ಈಗ ಅಂಗಡಿಗೆ ಹೋಗ್ಬಿಟ್ಟು ಗೋಬಿ ಮಂಚೂರಿ ತಗೊಳ್ಳೋದು, ನಾನ್ ತಿಂತಾ ಇಲ್ಲಪ್ಪ, ಬಾಬಾ ತಿಂತಾ ಇದ್ದಾರೆ. ರಾಂಗ್. ಸರಿನೋ ತಪ್ಪು? ತಪ್ಪು ತಪ್ಪು. ತಪ್ಪು. ಇನ್ನು ಕೆಲವ್ರು ಹೆಂಗಿರ್ತಾರೆ ಗೊತ್ತಾ, ತುಂಬಾ ಬುದ್ಧಿವಂತರು. ಯೋಗದಿಂದ ನಾವು ವಿಶ್ವನೇ ಪರಿವರ್ತನೆ ಮಾಡ್ಬೇಕಾದ್ರೆ ಈ ಹೋಟೆಲ್ ತಿಂದೆ ಪವಿತ್ರ ಮಾಡ್ಲಿಕ್ಕೆ ಆಗೋದಿಲ್ವಾ ಅಂತ ಹೋಟೆಲ್ ತಿಂಡಿ ಇಡೋದು, ಸ್ವಲ್ಪ ಸಕಾಶ ಕೊಡೋದು, ತಿಂದ್ಬಿಡೋದು, ನಮ್ಗೆ ಏನಾಗ್ಬಿಡ್ತದೆ? ಸರಿನೋ ತಪ್ಪು? ಉಲ್ಲಂಘನೆ. ಅದಕ್ಕೆ ಜ್ಞಾನ ಉಲ್ಟಾ ತಗೊಳ್ಬೇಡಿ ಅಂತ ಹೇಳೋದು ಬಾಬಾ, ಸರಿನಾ? ಜ್ಞಾನವನ್ನ ಉಲ್ಟಾ ತಗೊಂಡ್ಬಿಟ್ಟು ಮತ್ತೆ ಹೊಸ ಲೆಕ್ಕಾಚಾರವನ್ನ ಮಾಡ್ಬೇಡಿ. ಇನ್ನು ಕೆಲವ್ರು ಹೆಂಗಿರ್ತಾರ ಅಂತಂದ್ರೆ ಎಲ್ಲವನ್ನ ಮಾಡೋದು, ನಾನು ಹೇಳಿಲ್ಲಪ್ಪ. ಯಾರು ಹೇಳಿದ್ದು? ಬಾಬಾ. ನನಗೇನು ಗೊತ್ತೇ ಇಲ್ಲ. ನಿಮ್ಮ ವೈಯಕ್ತಿಕವಾದ ದ್ವೇಷ ಇದ್ದು ಬಿಟ್ಟು ನೀವು ಅವರ ಬಗ್ಗೆ ಹೇಳಿಬಿಟ್ಟು ಅದು ಬಾಬಾ ಅಂತ ಹೇಳಿದ್ರೆ ಅದಕ್ಕೆ ಬಾಬಾ ಜವಾಬ್ದಾರ ಅಲ್ಲ. ಅಲ್ಲ. ಬಾಬನಿಗೆ ಎದೆಗಡೆಗಿಟ್ಟು ಬಾಬನಿಗೆ ಒಪ್ಪಿಸಿಬಿಟ್ಟು ನೀವು ಕರ್ಮವನ್ನು ಮಾಡಿದಾಗ ಬಾಬಾ ಸ್ಪಷ್ಟವಾಗಿ ಹೇಳಿದ್ದಾರೆ, ಮಗು ನೀನು ನನ್ನ ನೆನಪಿನಲ್ಲಿ ನನ್ನ ಎದೆಗಡೆಗೆ ಇಟ್ಬಿಟ್ಟು ಕರ್ಮವನ್ನು ಮಾಡಿದ್ರೆ ನಿನಗೆ ಆ ಕರ್ಮ ಆದ್ಮೇಲೆ ಮನಸ್ಸು ಹಗುರವಾಗತ್ತೆ, ಖುಷಿ ಆಗತ್ತೆ, ಶಾಂತಿ ನೆಮ್ಮದಿಯಿಂದ ಇರ್ತೀಯ. ಅವಾಗ ಗೊತ್ತಾಗತ್ತೆ ನೀನು ಬಾಬನ ಎದೆಗಡೆಗೆ ಇಟ್ಟಿದೀಯಾ. ಈಗ ಬಾಬನನ್ನು ಖುಷಿ ಪಡಿಸ್ಬೇಕು, ಮನುಷ್ಯಾತ್ಮನ ಖುಷಿ ಪಡಿಸ್ಬೇಕು. ಬಾಬಾನ ಓಕೆನಾ? ಅದಕ್ಕಾಗಿ ಕರ್ಮವನ್ನು ಯಾರು ಮಾಡೋದು? ಆತ್ಮ ಮಾಡೋದಲ್ವಾ? ಆತ್ಮದ ಅಕೌಂಟ್ ಅಲ್ಲಿ ಜಮಾ ಆದ್ರೆ ಖುಷಿ ಆಗತ್ತೆ. ಅದಕ್ಕಾಗಿ ಜನ ನಿಂದನೆ ಮಾಡಿದ್ರು, ಗಲಾಟೆ ಮಾಡಿದ್ರು, ಸಿಟ್ಟು ಮಾಡಿದ್ರು, ಶಾಪ ಹಾಕಿದ್ರು, ಅದರ ಬಗ್ಗೆ ಚಿಂತೆ ಮಾಡಬೇಡಿ. ಭಗವಂತ ನಮ್ಗೆ ಏನ್ ಹೇಳಿದ್ದಾರೆ? ಅದಕ್ಕಾಗಿ ಜ್ಞಾನಯುಕ್ತ, ಯೋಗಯುಕ್ತ, ಯುಕ್ತಿಯುಕ್ತ ಆಗಿ ಬ್ಯಾಲೆನ್ಸ್ ರೂಪದಲ್ಲೂ ಕೂಡ ಏನ್ ಮಾಡ್ಬೇಕು? ನಾವು ಕರ್ಮವನ್ನ ಮಾಡಬೇಕು. ನೀವು ಸಾಧನೆಯನ್ನ ಮಾಡಿ, ಪುರುಷಾರ್ಥ ಮಾಡಿ, ಸೇವೆ ಮಾಡಿ, ತಪಸ್ಸು ಮಾಡಿ. ಆದ್ರೆ ನೀವು ಮಾಡುವಂತ ಕರ್ಮದಿಂದ ಬೇರೆಯವರಿಗೆ ತೊಂದರೆ. ಆಗ್ಬಾರ್ದು ನೀವು ಬಲಗಡೆಗೆ ಲೈನಲ್ಲಿ ಹೋಗ್ತಾ ಇರ್ತೀರ, 12ನೇ ಲೇನು, ತಕ್ಷಣಕ್ಕೆ ಎಡಗಡೆ ಹೋಗ್ಬೇಕಪ್ಪ. ಬ್ರೇಕ್ ಅನ್ನ ಟಕ್ಕಂತ ಬ್ರೇಕ್ ಹಾಕೋದು, ಗಾಡಿ ನಿಲ್ಲಿಸೋದು, ಮತ್ತೆ ತಕ್ಷಣಕ್ಕೆ ಎಡಗಡೆ ಟರ್ನ್ ಮಾಡಿಬಿಡೋದು. ಸರಿನೋ ತಪ್ಪು? ತಪ್ಪು ತಪ್ಪು ತಾನೆ? ಅದಕ್ಕಾಗಿ ನಿಧಾನಕ್ಕೆ ನಾವೇನ್ ಮಾಡ್ಬೇಕು? ಲೌಕಿಕದಿಂದ ಅಲೌಕಿಕ ಕಡೆಗೆ ಬರಬೇಕೇ ಹೊರತು ತಕ್ಷಣದಲ್ಲಿ ಬಂದಾಗ ನೀವೇನು ಚೇಂಜ್ ಆಗ್ಬಹುದು, ಅದ ಜನ ನಿಮ್ಮನ್ನ ಆರತಿ ಸ್ವೀಕಾರ ಮಾಡೋದಿಲ್ಲ. ಅವಾಗ ಮಧ್ಯೆ ಆಕ್ಸಿಡೆಂಟ್ಗಳಾದಾಗ ಗಾಡಿ ಒಯ್ದ್ಬಿಟ್ಟು ಎಲ್ಲಿ ಇಡ್ಬೇಕಾಗ್ತದೆ? ಗ್ಯಾರಂಟಿ ಅದಕ್ಕೆ ತಕ್ಷಣ ಬ್ರೇಕ್ ಹಾಕ್ಬೇಡಿ, ತಕ್ಷಣಕ್ಕೆ ಏನ್ ಮಾಡ್ಬೇಡಿ, ಎಡಗಡೆಗೆ ತಗೊಳ್ಬೇಡಿ. 2 ಕಿಲೋಮೀಟರ್ ಮುಂದೆ ಹೋಗ್ಬೇಕಾದ್ರೆ ನಿಧಾನಕ್ಕೆ ಎಡಗಡೆ ಬರ್ತಾ 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 ನೀವೇನ್ ಮಾಡ್ಬೇಕು? ನೀವು ಎಡಗಡೆ ಬರ್ತಾ ಇದ್ದಾಗ ನಿಮ್ ಪಕ್ಕದಲ್ಲಿ ಸ್ವಲ್ಪ ಸ್ಲೋ ಮಾಡ್ತಾನೆ ಅಷ್ಟೇ. ಅದೇ ಅಲ್ಲಿ ಆಕ್ಸಿಡೆಂಟ್
ಅದಲ್ಲ. ಆಗೋದಿಲ್ಲ. ನೀವು ಇಂಡಿಕೇಟರ್ ಹಾಕಿರ್ತೀರ, ಸರಿನಾ? ನಿಧಾನಕ್ಕೆ ಮಾಡ್ತಾ ಇದ್ದಾಗ ಜನ, ಸಮಾಜ ಎಲ್ಲ ನಿಮ್ಮನ್ನ ಸ್ವೀಕಾರ ಮಾಡ್ತಾರೆ. ಅದ ತಕ್ಷಣ ಮಾಡ್ಬೇಕು ಅಂತ ಮಾಡಿದ್ರೆ ಆಕ್ಸಿಡೆಂಟ್ ಆಗ್ಬಿಟ್ಟು ಕಾಲು ಮುರ್ಕೊಂಡು ಬಿದ್ದು ಬಿಡ್ತೀರಾ, ಬಾಬನಿಗೂ ಡೈವೋರ್ಸ್ ಕೊಡ್ತೀರಾ. ಅದಕ್ಕಾಗಿ ಸ್ವಲ್ಪ ಸಂಯಮ ಇರ್ಲಿ, ಸ್ವಲ್ಪ ಎಚ್ಚರಿಕೆ ಇರ್ಲಿ ಅಂತ ಹೇಳ್ತಾರೆ. ಸರಿ, ಓಕೆ. ಅಚ್ಚಾ, ಓಂ ಶಾಂತಿ.